So good afternoon, all. Welcome back to another weekly online session. ಲಾಸ್ಟ್ ಸೆಷನ್ ಅಲ್ಲಿ ನಾವು ಆರ್ಡಿನೋ ಬೇಸಿಕ್ಸ್ ಅದ್ರದ್ದು ಪ್ರೋಗ್ರಾಮಿಂಗ್ ಯಾವ ರೀತಿ ಮಾಡಬೇಕು ಹಾಗೂ ಆ ಪ್ರೋಗ್ರಾಮ್ ನಾವು ಯಾವ ರೀತಿ ಕರೆಕ್ಟ್ ಮಾಡ್ಬೋದು ಅನ್ನೋದೆಲ್ಲ ನಾವು ತಿಳಿದಿದ್ರಿ ಅಲ್ವಾ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಆರ್ಡಿನೋಗೆ ಆರ್ಡಿನೋ ಬಂದು ಕಂಟ್ರೋಲಿಂಗ್ ಡಿವೈಸ್ ಅಂತ ನಮ್ಗೆ ಗೊತ್ತಾಯ್ತು ಲಾಸ್ಟ್ ಸೆಷನ್ ಅಲ್ಲಿ. ಸೊ ಇವತ್ತಿನ ಸೆಷನ್ ಅಲ್ಲಿ ಆ ಒಂದು ಕಂಟ್ರೋಲಿಂಗ್ ಡಿವೈಸ್ ಇಟ್ಕೊಂಡು ಒಂದು ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸ್ ನ ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಬೋದು. ಸೊ ಆ ಔಟ್ಪುಟ್ ಡಿವೈಸ್ಗೆ ಯಾವ ರೀತಿ ಸಿಗ್ನಲ್ಸ್ ಟ್ರಾನ್ಸ್ಮಿಟ್ ಆಗ್ತಿದೆ, ಅದು ಯಾವ ರೀತಿ ಫಂಕ್ಷನ್ ಆಗ್ತಿದೆ, ಒಂದು ಆಟೋಮೇಶನ್ ಒಂದು ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ಅದು ಯಾವ ರೀತಿ ಫಂಕ್ಷನ್ ಆಗ್ತಿದೆ ಅನ್ನೋದು ನಾವು ಇವತ್ತಿನ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ಕೃಷ್ಣ, ಐ ಥಿಂಕ್ ಯು ಕ್ಯಾನ್ Yeah. ಕಂಟಿನ್ಯೂ. So, okay. Good afternoon, teachers and students. So, ಇವತ್ತಿನ ಟಾಪಿಕ್ ಬಂದು ಇನ್ಪುಟ್ ಅಂಡ್ ಔಟ್ಪುಟ್. ಸೊ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸಸ್ ಮತ್ತೆ ಸಮ್ ಕಂಟ್ರೋಲರ್ಸ್. ಸೊ ನಾವು ನಮ್ಮ ಆರ್ಡಿನೋಗೆ ಲಾಸ್ಟ್ ವೀಕ್ ನಾವು ಆರ್ಡಿನೋನ ಪ್ರೋಗ್ರಾಮ್ ಹೆಂಗ್ ಮಾಡ್ಬೇಕಂತ ನೋಡಿದ್ರಿ. ಸೊ ಇನ್ ದಿಸ್ ವೀಕ್ ವಿ ವಿಲ್ ಸಿ ಅಬೌಟ್ ವಾಟ್ ಆರ್ ದಿ ಟೈಪ್ಸ್ ಆಫ್ ಇನ್ಪುಟ್ ಡಿವೈಸಸ್, ವಾಟ್ ಈಸ್ ಇನ್ಪುಟ್ ಡಿವೈಸಸ್ ಅಂಡ್ ವಾಟ್ ಆರ್ ಔಟ್ಪುಟ್ ಡಿವೈಸಸ್. ಅದಂದ್ರೆ ಏನು, ಇನ್ಪುಟ್ ಡಿವೈಸ್ ಅಂದ್ರೆ ಏನು, ಔಟ್ಪುಟ್ ಡಿವೈಸ್ ಅಂದ್ರೆ ಏನು. Then with that we'll see some controllers. So what are the different types of controllers, like num relay tagorri, different types of switch, electronically operated switch, and different types of communication devices. Andre communication ge you ಏನು ಯೂಸ್ ಮಾಡ್ತೀವಿ ನಮ್ಮ ಆಡಿಯೋ ಜೊತೆ. ಸೊ ವಿತ್ ಆಡಿಯೋ ಏನೆಲ್ಲ ನಾವು ಯೂಸ್ ಮಾಡ್ತೀವಿ ನಮ್ಮ ಆಸ್ ಅನ್ ಸೆನ್ಸರ್, ನಾವು ಸೆನ್ಸರ್ ಅಂತ ಕರಿತೀವಿ. ಇನ್ಪುಟ್ ನ ನಾವು ಸೆನ್ಸರ್ ಕರಿತೀವಿ. ಔಟ್ಪುಟ್ ನ ನಾವು ನಮ್ಮ ಸರ್ವೋ ಮೋಟರ್ ಆಗಿರ್ಲಿ, LED ಆಗಿರ್ಲಿ, ಅದ ನಮ್ಮ ಔಟ್ಪುಟ್ ಆಗುತ್ತೆ. ಸೊ ಇದನ್ನ ಇನ್ ಡೀಟೇಲ್ ಆಗಿ ಇವತ್ತು ನೋಡೋಣ, ಸರಿನಾ? ಸೊ ಓಕೆ, ಸ್ಟಾರ್ಟಿಂಗ್ ವಿತ್. ಸೊ ಇವತ್ತು ನಾವೇನ್ ನೋಡ್ತೀವಿ ಅಂದ್ರೆ ಫಸ್ಟ್ ಆರ್ಡಿನೋ ಬ್ರೀಫ್ ಆಗಿ ನೋಡೋಣ. ವಾಟ್ ಈಸ್ ಆರ್ಡಿನೋ ಇನ್ ಬ್ರೀಫ್. ಮತ್ತೆ ಒಂದ್ಸತಿ ಯಾಕೆ ರಿವೈಸ್ ಮಾಡ್ತೇನೆ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ಬೇಕು ಏನಂತ ಆರ್ಡಿನೋ ಅಂದ್ರೆ. ದೆನ್ ಕಮಿಂಗ್ ಟು ವಿಲ್ ಗೋ ಟು ವಾಟ್ ಆರ್ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸಸ್. Then we'll go to input devices. Then what is output devices? Then some of the communication devices. Okay. Now let's go through Arduino. Normal brief ಆಗಿ ಹೇಳ್ತೀನಿ ಏನು Arduino ಅಂದ್ರೆ. So ನಮ್ಗೆಲ್ಲ ಗೊತ್ತಂಗೆ Arduino is a microcontroller which is based on Atmega 328P chipset. Then we have 14 digital input and output pins. Then we have 6 PWM pins, so pulse width modulation. So 6 PWM pins. So is 6 PWM pins. We have 6 analog pins and a USB connection with a power jack, ICPS headers and reset buttons, ICPS headers and reset buttons. So then pin configuration. So ಇಲ್ಲಿ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಈ PWM pins. So ಈ PWM pins ಏನ್ ಯೂಸ್ ಕೂಡ ನಾನು ಹೇಳ್ತೀನಿ ಇವತ್ತು. ಇನ್ ವಿತ್ ಪ್ರಾಕ್ಟಿಕಲ್ ಇದ್ರ ಜೊತೆ ಪ್ರಾಕ್ಟಿಕಲ್ ಎಕ್ಸ್ಪ್ಲೇನ್ ಜೊತೆ ನಿಮ್ಗೆ ತೋರಿಸ್ತೀನಿ. ಸೊ ಈ PWM ಪಿನ್ಸ್ ಮತ್ತೆ ನಾರ್ಮಲ್ ಪಿನ್ಸ್ ಅಲ್ಲಿ ಏನ್ ವ್ಯತ್ಯಾಸ, ನಮ್ಗೆ ಈ ಅನಲಾಗ್ ಮತ್ತೆ ಈ ಪಿನ್ಸ್ ನಮ್ಗೆ ಏನ್ ವ್ಯತ್ಯಾಸ ಅಂದ್ರೆ ನಾನು ತೋರಿಸ್ತೀನಿ ಇವತ್ತು. ಟುಡೇ ವಿಲ್ ಫೋಕಸ್ ಆನ್ ಯೂಸಿಂಗ್ ಆನ್ ದಿಸ್ ಪಿನ್ಸ್, ದಿಸ್ ಅನಲಾಗ್ ಪಿನ್ಸ್ ಅಂಡ್ ಆಲ್ ದಿಸ್ digital input and output pins. Okay. So in the Arduino board. So programming. Okay, programming. We know about the programming. So Arduino IDE ಮುಖಾಂತರ ನಾವು Arduino ನಾವು ಪ್ರೋಗ್ರಾಮ್ ಮಾಡ್ತೀವಿ. ಸೊ ಇದೆಲ್ಲ ನಮ್ಗೆ ಗೊತ್ತು. So next, we'll first come to input and output devices. So what are input devices? So can anyone answer this question? What are input devices? In the chat box ಅಲ್ಲಿ ಆನ್ಸರ್ ಮಾಡ್ಬೋದು ನೀವು. ಸೊ ಯಾರಾದ್ರೂ ಗೊತ್ತಿದೆ ಚಾಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡ್ಬೋದು. ಇನ್ಪುಟ್ ಅಂದ್ರೆ ಏನು, ಇನ್ನ ಒನ್ ವರ್ಡ್ಸ್. ಸೊ ಯಾರಿಗಾದ್ರೂ ಏನಾದ್ರು. ಹಲೋ ಮನೋಜ್, ನನ್ನ ವಾಯ್ಸ್ ಕೇಳಿಸ್ತಿದ್ಯಾ? ಕೇಳಿಸಿದೆ ಕೃಷ್ಣ. ಸೊ ವಾಟ್ ಆರ್ ಇನ್ಪುಟ್ ಡಿವೈಸಸ್? ಸೊ ಕ್ಯಾನ್ ಎನಿವನ್ ಅಟ್ ಲೀಸ್ಟ್ ಸೇ ವಾಟ್ ಆರ್ ಇನ್ಪುಟ್ ಡಿವೈಸ್? ಅಥವಾ ಏನಾದ್ರು ನಿಮ್ಗೆ ಏನ್ ಅನ್ಸುತ್ತೆ ಏನು ಇನ್ಪುಟ್ ಅಂದ್ರೆ ಏನು? ಸೊ ನೀವು ನಿಮ್ಮ ಆನ್ಸರ್ ಅನ್ನು ಚಾಟ್ ಬಾಕ್ಸ್ ಅಲ್ಲಿ ಹಾಕಬಹುದು. You can put your answers in the chat box. Yeah, the information or instruction. So Swami Vivekananda Vidya Kendra, ಅವರು ಆನ್ಸರ್ ಮಾಡಿದ the information or instruction that we give to the system is called input. Instructions is not instructions actually. It's only the information we give to a device as an input. ಇವಾಗ for example, we'll take our own human body. So as everyone know, we have sense organs. So as everyone know, we have sense organs. So
ಸೊ ವಾಟ್ ದ ವರ್ಕ್ ಆಫ್ ದೋಸ್ ಸೆನ್ಸ್ ಆರ್ಗನ್ಸ್? ಸೊ ನಮ್ಮ ಸೆನ್ಸ್ ಆರ್ಗನ್ಸ್ ಏನ್ ಕೆಲಸ? ಸೊ ನಮ್ಮ ಸ್ಕಿನ್ ಏನ್ ಮಾಡುತ್ತೆ? ನಮ್ಮ ಸ್ಕಿನ್ ನಮ್ಗೆ ಟಚ್ ಆಗೋ ಸೆನ್ಸ್ ನ ನಮ್ಮ ಬಾಡಿ ಕಳಿಸ್ತಾ, ಅಂದ್ರೆ ನಮ್ಮ ಬ್ರೈನ್ ಕಳ್ಸುತ್ತೆ. ಅವರ್ ಬ್ರೈನ್ ಇಸ್ ಅನ್ ಆರ್ಡಿನೋ ಅಂತ ಜ್ಞಾಪಕ ಹಾಕಿರಿ. ಸೊ ನಮ್ ಬ್ರೈನ್ ಬಂದ್ಬಿಟ್ಟು ಆರ್ಡಿನೋ ಇದ್ರೆ, ಸೊ ನಮ್ ಸೆನ್ಸ್ ಆರ್ಗನ್ಸ್, ಸೊ ಸ್ಕಿನ್ ಏನ್ ಸೆನ್ಸ್ ಮಾಡುತ್ತೆ? ಇಟ್ ವಿಲ್ ಸೆನ್ಸ್ ದಿ ಟಚ್ ಸೆನ್ಸ್ ಮಾಡುತ್ತೆ. ಆ ಟಚ್ ಸೆನ್ಸ್ ಮಾಡುವಾಗ ನಮ್ಗೇನಾಗುತ್ತೆ? ನಮ್ಗೆ ಆ ಟಚ್ ನ ನಮ್ಮ ಮೈಕ್ರೋ ಕಂಟ್ರೋಲರ್ ಕಳ್ಸುತ್ತೆ. ಸೊ ನಮ್ ಬ್ರೈನ್ಗೆ ಕಳ್ಸುತ್ತೆ. ಸೊ ಅವರ್ ಬ್ರೈನ್ ವಿಲ್ ಆಕ್ಟ್ ಅಪಾನ್ ದಟ್ ಟಚ್. ಸೊ ವಿ ಹ್ಯಾವ್ ಓಕೆ ಅದೇ ತರ. ಸೊ ಲೈಕ್ our skin is a sense organ. So what this sense organ do? If we touch, it give us the touch ನ ಸೆನ್ಸ್ ಮಾಡುತ್ತೆ. ಸೊ ನಾವು ಟಚ್ ಮಾಡಿದಾಗ ಏನಾಗುತ್ತೆ? ಆ ಟಚ್ ಆಗೋ ಸಿಗ್ನಲ್ ನಮ್ಮ ಬ್ರೈನ್ಗೆ ಕಳ್ಸುತ್ತೆ. ಅದೇ ರೀತಿ ಇನ್ಪುಟ್ ಡಿವೈಸಸ್, ಇನ್ಪುಟ್ ಆಲ್ಸೋ ಸೆನ್ಸ್ ಆರ್ಗನ್ಸ್ ತರ ಅದು ಕೂಡ. ಸೊ ಅದೇನೋ ಸೆನ್ಸ್ ಮಾಡಿದ ತಕ್ಷಣ ಅದು ಮೈಕ್ರೋ ಕಂಟ್ರೋಲರ್ಗೆ ಕಳ್ಸುತ್ತೆ. ಸೊ ಅದು ನಮ್ಮ ಸೆನ್ಸ್ ಆರ್ಗನ್ಸ್ ಆಯ್ತು. ದೆನ್ ವಿ ಹ್ಯಾವ್ ಅದರ್ ಆನ್ಸರ್ಸ್ ಆಸ್ ಇನ್ಸ್ಟ್ರಕ್ಷನ್ಸ್ ಇಸ್ ಡಿಫರೆಂಟ್ ಸರ್. ಇನ್ಸ್ಟ್ರಕ್ಷನ್ಸ್ ಅಥವಾ ಮ್ಯಾಮ್ ಇನ್ಸ್ಟ್ರಕ್ಷನ್ಸ್ ಬಂದ್ಬಿಟ್ಟು ವೇ ವಿ ಪ್ರೋಗ್ರಾಮ್. ಇನ್ಸ್ಟ್ರಕ್ಷನ್ ನಮ್ ತಂದೆ ತಾಯಿಯವರು ಅಥವಾ ನಮ್ ಟೀಚರ್ಸ್ ನಮ್ಗೆ ಹೆಂಗ್ ಹೇಳ್ಕೊಟ್ಟಿದ್ದಾರೆ, ಹೆಂಗ್ ಇರ್ಬೇಕು ಹಂಗೆ ಹೇಳ್ಕೊಟ್ಟಿದ್ದು, ಇದು ಇನ್ಸ್ಟ್ರಕ್ಷನ್. ಸೊ ವಿ ಹ್ಯಾವ್ ಒನ್ ಮೋರ್ ಆನ್ಸರ್ಸ್ ನೋನ್ ಆಸ್ ದೇ ಸೆಂಡ್ ಸಿಗ್ನಲ್ಸ್ ಟು ದಿ ಆಡಿಯೋ ಟು ಗೆಟ್ ಔಟ್ಪುಟ್. ಎಸ್. ಸೊ ಏನಾದ್ರು ಒಂದು ಇನ್ಫಾರ್ಮೇಶನ್ ನಮಗೆ ಟಚ್ ಆಗೋ ಇನ್ಫಾರ್ಮೇಶನ್ ಬಂದ, ಅಥವಾ ನಮ್ಗೆ ಸ್ಮೆಲ್ ಆಗೋ ಇನ್ಫಾರ್ಮೇಶನ್ ಬಂದಾನೆ ನಮ್ಗೆ ನಮ್ಮ ಮನಸ್ಸಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಫುಡ್ದು ಒಳ್ಳೆ ಸ್ಮೆಲ್ ಬಂದ್ರೆ ನಮ್ಗೆ ಆಸೆ ಬರುತ್ತೆ ಊಟ ಮಾಡ್ಬೇಕಂತ. ಸೊ ಅದಂಗೆ. ಸೊ ಸಿಗ್ನಲ್, ಸೊ ಒಂದ್ ಸಿಗ್ನಲ್ ಇವಾಗ ಇನ್ಪುಟ್ ಏನೋ ಸಿಗ್ದೇನೆ ಔಟ್ಪುಟ್ ಬರಕಾಗುತ್ತೆ. ಅದು ಕರೆಕ್ಟ್ ಆನ್ಸರ್, ನೋ ಪ್ರಾಬ್ಲಮ್. ದೆನ್ ವಿ ಹ್ಯಾವ್ GHS Shriram, ಡಿವೈಸ್ ವಿಚ್ ಆರ್ ಯೂಸ್ ಟು ಗಿವ್ ಇನ್ಸ್ಟ್ರಕ್ಷನ್ಸ್, ನಾಟ್ ಇನ್ಸ್ಟ್ರಕ್ಷನ್ ಬಟ್ ಇನ್ಫಾರ್ಮೇಶನ್. ಡಿವೈಸ್ ವಿಚ್ ಆರ್ ಯೂಸ್ ಟು ಗಿವ್ ಇನ್ಫಾರ್ಮೇಶನ್ಸ್. Instruments used to give instructions to the system. Example, instructions ಇಲ್ಲ sir, ma'am. Actually it's not instructions, it's information. Instruction ಮತ್ತೆ information. Okay, so I'll ಕ್ಲಾರಿಫೈ ಮಾಡ್ತೀನಿ ಇನ್ಸ್ಟ್ರಕ್ಷನ್ ಮತ್ತೆ ಇನ್ಫಾರ್ಮೇಶನ್ ಏನಂದ್ರೆ. ಸೊ ಇನ್ಸ್ಟ್ರಕ್ಷನ್ಸ್ ಅಂದ್ರೆ ನಾವು ಇವಾಗ ಫಾರ್ ಎಕ್ಸಾಂಪಲ್ ಟೀಚರ್ಸ್ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಏನ್ ಹೇಳ್ಕೊಡ್ತಾರೆ? ಸೊ ಈ ಟೈಮ್ಗೆ ಕ್ಲಾಸಿಗೆ ಬರಬೇಕು, ಈ ಟೈಮ್ಗೆ ನೀವು ನಿಮ್ಮ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಬೇಕು. ಅದು ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಅಥವಾ ಆರ್ಡರ್ಸ್ ಕರೀತಾರೆ, ಇನ್ಸ್ಟ್ರಕ್ಷನ್ಸ್ ಕರೀತಾರೆ. ಆಮೇಲೆ ಇನ್ಫಾರ್ಮೇಶನ್ ಅಂದ್ರೆ ದ ಇನ್ಫಾರ್ಮೇಶನ್ ವಿ ಗೆಟ್ ಫ್ರಮ್ ಸರೌಂಡಿಂಗ್ಸ್. ಸೊ ಇವಾಗ ನಮ್ ಟೆಂಪರೇಚರ್ ಜಾಸ್ತಿ ಇದೆ, ನಮ್ಗೆ ಏನಾಗುತ್ತೆ? ಸೆಕೆ ಬರುತ್ತೆ. ಸೊ ಟೆಂಪರೇಚರ್ ನಮ್ಗೆ ಹೆಂಗ್ ಫೀಲ್ ಆಗುತ್ತೆ? ನಮ್ ಬಾಡಿಯಿಂದ ನಮ್ಗೆ ಟೆಂಪರೇಚರ್ ಫೀಲ್ ಆಗುತ್ತೆ, ಹೌದಾ ಇಲ್ವಾ? ಸೊ ಅದೇ ರೀತಿಯಲ್ಲಿ ನಮ್ಗೆ ಇನ್ಫಾರ್ಮೇಶನ್ ಅಂದ್ರೆ ನಮ್ ಟೆಂಪರೇಚರ್ ಒಂದು ಇನ್ಫಾರ್ಮೇಶನ್. ಸೊ ನಮ್ ಬಾಡಿಗೆ ಟೆಂಪರೇಚರ್ ಜಾಸ್ತಿ ಆಗುವಂತ ಇನ್ಫಾರ್ಮೇಶನ್ ಬಂದ್ರೆ ಅದು ರಿಯಾಕ್ಟ್ ಮಾಡುತ್ತೆ. ಅಂದ್ರೆ ಅದು ನಾವು ನಮ್ಮ ಬಾಡಿಗೆ ಇವಾಗ ಸೆಕೆ ಜಾಸ್ತಿ ಆಗ್ತಿದೆ ಅಂತ ಇನ್ಫಾರ್ಮೇಶನ್ ಬಂತು. ಸೊ ನಾವೇನ್ ಮಾಡ್ತೀವಿ? ಹೋಗ್ಬಿಟ್ಟು ಫ್ಯಾನ್ ಅಥವಾ AC ನ ಆನ್ ಮಾಡ್ತೀವಿ. ಅದೇ ರೀತಿ ಇನ್ಫಾರ್ಮೇಶನ್ ಬೇರೆ, ಇನ್ಸ್ಟ್ರಕ್ಷನ್ಸ್ ಬೇರೆ. ಇನ್ಸ್ಟ್ರಕ್ಷನ್ಸ್ ಅಂದ್ರೆ ನೀವು ಹಿಂಗ್ ವರ್ಕ್ ಮಾಡ್ಬೇಕು. ಇವಾಗ ನನಗೆ ಫ್ಯಾನ್ ಆನ್ ಮಾಡ್ಬೇಕು, ಹೆಂಗಂತ ಆನ್ ಮಾಡ್ಬೇಕು ನನ್ಗೆ ಗೊತ್ತಿಲ್ಲ ಅಂದ್ರೆ ಅದು ನನ್ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ ಅಂತ ಅರ್ಥ. ಓಕೆ, ಸೊ ನಾವು we have input devices. For input devices are the hardware components that allow user to interact with the computer or other digital devices by providing data and control signals. Andre data ಬಂದ್ಬಿಟ್ಟು ಏನು? information. So input devices are the components, are the hardware components that gives the digital devices ಅಥವಾ electronic devices ಅಥವಾ micro controller ಅಥವಾ ಬ್ರೈನ್ ತಗೊಳ್ರಿ. ಸೊ ಬ್ರೈನ್ ಎಲ್ಲದಕ್ಕೂ ಇನ್ಪುಟ್ ಡಿವೈಸಸ್ ಸಫಿಶಿಯಂಟ್ ಆಗಿರೋ ಇನ್ಫಾರ್ಮೇಶನ್ ಡೇಟಾ ಕೊಡುತ್ತೆ. ಓಕೆ, ಸೊ ಅದಕ್ಕೆ ಅದು ಇನ್ಪುಟ್ ಡಿವೈಸಸ್. ದೆನ್ ಓಕೆ, ವಿಲ್ ಫಸ್ಟ್ ಗೋ ವಿತ್ ಸಮ್ ಬೇಸಿಕ್ ಸೆನ್ಸ್. ಸೊ ನಾವು ಇವಾಗ ಇನ್ಪುಟ್ ಬಗ್ಗೆ, ಇನ್ಪುಟ್ ಏನಂತ ನಮ್ಗೆ ಗೊತ್ತಾಯ್ತು. ಸೊ ಇವಾಗ ನಾವು ವಿಲ್ ಗೋ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಪುಟ್ ಡಿವೈಸಸ್. ಸೊ ಇನ್ಪುಟ್ ಡಿವೈಸಸ್ ಬಂದ್ಬಿಟ್ಟು ನಮ್ಗೆ ಸೆನ್ಸರ್ಸ್. ಯಾಕೆ ಸೆನ್ಸರ್ಸ್ ಇನ್ಪುಟ್ ಇದೆ, ಔಟ್ಪುಟ್ ಯಾಕೆ ಆಗಲ್ಲ ಸೆನ್ಸರ್ಸ್? ಸೊ ಯಾಕಂದ್ರೆ ಲೈಕ್ ಸೆನ್ಸಸ್ ನಮ್ಗೆ ಏನ್ ಸಿಗುತ್ತೆ ಇನ್ಫಾರ್ಮೇಶನ್? ನಮ್ಗೆ ಸೆನ್ಸಸ್ ಇಂದ ಏನ್ ಇನ್ಫಾರ್ಮೇಶನ್ ಸಿಗುತ್ತೆ? ಸೊ ನಮ್ಗೆ ಸೆನ್ಸಸ್ ಇಂದ ನಮ್ಗೆ ಸೆನ್ಸ್ ಆರ್ಗನ್. ಸೆನ್ಸರ್ ಅಂದ್ರೆ ಏನು? ಸೆನ್ಸ್ ಅಂದ್ರೆ ಏನು? ಸೆನ್ಸ್ ಮಾಡೋ ಆಬ್ಜೆಕ್ಟ್, ಸೆನ್ಸ್ ಮಾಡೋ ಡಿವೈಸ್ ಅಥವಾ ಸೆನ್ಸ್ ಮಾಡೋ ಕಾಂಪೋನೆಂಟ್. ಸೆನ್ಸ್ ಏನ್ ಮಾಡುತ್ತೆ? ಸೊ ಈ ವರ್ಲ್ಡ್ ಅಲ್ಲಿ ಏನೆಲ್ಲ ಇದೆ ಅದೆಲ್ಲ ಸೆನ್ಸ್ ಮಾಡಕ್ ಒಂದೊಂದು ಡಿವೈಸ್ ಇದೆ. ಸೊ ಇವಾಗ ನಮ್ ಟೇಕ್ ಅ ಹ್ಯೂಮನ್ ಬಾಡಿ ಇಟ್ ಸೆಲ್ಫ್. We have different types of, we can sense everything. We can sense fire, we can sense heat, we can sense temperature, we can sense the food quality, we can sense
ಫ್ಲೋರ್ ಸೆನ್ಸ್ ಮಾಡ್ಬೋದು. ಆತ ನಾವು ನಮ್ಮ ಕೈಯಲ್ಲಿ ಎಷ್ಟೆಲ್ಲ ಸೆನ್ಸ್ ಮಾಡ್ಬೋದು. ಅದೇ ರೀತಿಯಲ್ಲಿ ನಮ್ಮ ಹತ್ರ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಪೊನೆಂಟ್ಸ್ ಕೂಡ ಇದೆ ಸೆನ್ಸ್ ಮಾಡಕ್ಕೆ. ಇವಾಗ ಫಾರ್ ಎಕ್ಸಾಂಪಲ್ ಟೆಂಪರೇಚರ್ ಸೆನ್ಸ್ ಮಾಡ್ಬೇಕಂದ್ರೆ ನಮ್ಮ ಬಾಡಿಯಲ್ಲಿ ನಮ್ಮ ಬಾಡಿ ಫುಲ್ ಟೆಂಪರೇಚರ್ ಸೆನ್ಸ್ ಮಾಡುತ್ತೆ. ಆದ್ರೆ ಈ ಎಲೆಕ್ಟ್ರಾನಿಕ್ಸ್ ಕಾಂಪೊನೆಂಟ್ಸ್ ಅಲ್ಲಿ ವಿ ಹ್ಯಾವ್ ಟೆಂಪರೇಚರ್ ಸೆನ್ಸರ್ಸ್ ಆರ್ ಥರ್ಮಿಸ್ಟರ್ಸ್. ದೆನ್ ಸಾಯಿಲ್ ಮಾಯಿಸ್ಚರ್ ಟೆಸ್ಟ್ ಮಾಡಕ್ಕೆ ನಾವು ನಮ್ಮ ಸ್ಕಿನ್ ಯೂಸ್ ಮಾಡ್ತೀವಿ. ಸೊ ನಮ್ಮ ಕೈ ಮಣ್ ಮೇಲೆ ಇದ್ದಾಗ ನಮ್ಗೆ ಗೊತ್ತಾಗುತ್ತೆ ಎಷ್ಟು ತಣ್ಣಗಿದೆ ಅಥವಾ ಎಷ್ಟು ವಾಟರ್ ಇದೆ ಅಂತ. ಸೊ ಅದು ನಮ್ಮ ಹ್ಯೂಮನ್ ಸೆನ್ಸರ್. ಆದ್ರೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ನಮ್ಮ ಹತ್ರ ವಿ ಹ್ಯಾವ್ ಸಾಯಿಲ್ ಸೆನ್ಸರ್ಸ್. ಓಕೆ. ದೆನ್ ಇವಾಗ ರೇನ್ ಸೆನ್ಸರ್. ಸೊ ನಮ್ಗೆ ರೇನ್ ಹೆಂಗ್ ಗೊತ್ತಾಗುತ್ತೆ? ಸೊ ರೇನ್ ಮಳೆ ಬೀಳ್ದಾಗ ನಮ್ ಬಾಡಿ ಮೇಲೆ ಬೀಳುತ್ತೆ, ಅವಾಗ ನಮ್ಗೆ ಮಳೆ ಬರ್ತಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ವಿ ಹ್ಯಾವ್ ದಿಸ್ ರೇನ್ ಸೆನ್ಸರ್ಸ್. ಸೊ ಆ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆನ್ಸರ್ಸ್ ಇದೆ. ದರ್ ಇವನ್ ಸಮ್ ಮೋರ್ ಸೆನ್ಸರ್ಸ್ ಸಚ್ ಆಸ್ IR ಸೆನ್ಸರ್ಸ್ ತಗೊಳ್ಳಿ. ಸೊ IR ಸೆನ್ಸರ್ಸ್, ಸೊ ಇದು ಇನ್ಫ್ರಾರೆಡ್ ರೇಸ್ ಸೆನ್ಸರ್. ಸೊ ನಾವು ಹ್ಯೂಮನ್ಸ್ ಇನ್ಫ್ರಾರೆಡ್ ರೇಸ್ ನೋಡಕ್ ಆಗಲ್ಲ. ಇನ್ಸ್ಟ್ ಆಫ್ ನಾವು ಬರೀ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಬೋದು. ಮೈಕ್ರೋಸ್ಕೋಪ್ ಅದು ಇನ್ಫ್ರಾರೆಡ್ ರೇಸ್. ವಿ ಹ್ಯಾವ್ ಅಲ್ಟ್ರಾಸಾನಿಕ್ ರೇಸ್. ದೆನ್ ವಿ ಹ್ಯಾವ್ ವೋಲ್ಟೇಜ್ ಸೆನ್ಸರ್, ಸ್ಮೋಕ್ ಸೆನ್ಸರ್. ಸೊ ಸ್ಮೋಕ್ ನಾವ್ ಹೆಂಗ್ ಸೆನ್ಸ್ ಮಾಡ್ತೀವಿ? ವಿ ಸೆನ್ಸ್ ಸ್ಮೋಕ್ಸ್ ಟು ನೋಸ್ ಇಂದ. ಸೊ ಆದ್ರೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ವಿ ಹ್ಯಾವ್ ದಿಸ್, ವಿ ಹ್ಯಾವ್ ಅ ಸ್ಮೋಕ್ ಸೆನ್ಸರ್, ಸೌಂಡ್ ಸೆನ್ಸರ್. ಸೊ ನಮ್ಮ ಹ್ಯೂಮನ್ ಅಲ್ಲಿ ನಾವ್ ಹೆಂಗ್ ಸೌಂಡ್ ಸೆನ್ಸ್ ಮಾಡ್ತೀವಿ? ಫ್ರಮ್ ಇಯರ್ಸ್. ಅದೇ ತರ ವಿ ಹ್ಯಾವ್ ಸೌಂಡ್ ಸೆನ್ಸರ್ ಇನ್ ಆರ್ ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ಸ್ ಆಲ್ಸೋ. ಸೊ ನಿಮ್ಗೆ ನಿಮ್ ಪ್ರಾಜೆಕ್ಟ್ ಮಾಡೋ ಟೈಮಲ್ಲಿ ನಿಮ್ಗೆ ಒಂದು ಪ್ರಾಜೆಕ್ಟ್ ಐಡಿಯಾ ಇದೆ. ಸೊ ಆ ಪ್ರಾಜೆಕ್ಟ್ ಐಡಿಯಾನ ನೀವು ಹೆಂಗ್ ಇಂಪ್ಲಿಮೆಂಟ್ ಮಾಡ್ತೀರಾ ಅಂದ್ರೆ, ಹೆಂಗ್ ಇವಾಗ ಅದನ್ನ ಪ್ರಾಕ್ಟಿಕಲ್ ಆಗಿ ಅದನ್ನ ಪ್ರಾಕ್ಟಿಕಲ್ ಆಗಿ ಹೆಂಗ್ ಮಾಡ್ತೀರಾ ಅಂದ್ರೆ, ಫಸ್ಟ್ ನೀವು ಅದ್ ಬಗ್ಗೆ ಯೋಚನೆ ಮಾಡ್ಬೇಕು. ಅಂದ್ರೆ ಲೈಕ್ ಯು ವಿಲ್ ಟೇಕ್ ಎಕ್ಸಾಂಪಲ್, ನಿಮ್ಗೆ ಆಟೋಮ್ಯಾಟಿಕ್ ಫ್ಯಾನ್ ಮಾಡ್ಬೇಕು, ಟೆಂಪರೇಚರ್ ಫ್ಯಾನ್. ಸೊ ಅದಕ್ಕೆ ನೀವೇನ್ ಮಾಡ್ತೀರಾ? ಟೆಂಪರೇಚರ್ ನಿಮ್ಗೆ ಫ್ಯಾನ್ ಯಾವಾಗ ಬೇಕಾಗುತ್ತೆ? ಫ್ಯಾನ್ ಯಾವಾಗ ಬೇಕಾಗುತ್ತೆ ಅಂದ್ರೆ ನಿಮ್ಗೆ ಬಿಸಿ ಆದಾಗ ನಿಮ್ಗೆ ಫ್ಯಾನ್ ಬೇಕಾಗುತ್ತೆ, ಹೌದಾ ಇಲ್ವಾ? ಅದೇ ರೀತಿಯಲ್ಲಿ ನಿಮ್ಗೆ ಇವಾಗ ನಮ್ಗೆ ಫ್ಯಾನ್ ಬೇಕು. ಸೊ ಬಿಸಿ ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ಟೆಂಪರೇಚರ್. ಸೊ ಟೆಂಪರೇಚರ್ಗೋಸ್ಕರ ಏನ್ ಯೂಸ್ ಮಾಡ್ಬೋದು ನಾವು? ಟೆಂಪರೇಚರ್ ಸೆನ್ಸರ್. ಸೊ ಅದೇ ರೀತಿಯಲ್ಲಿ ಸೊ ಟೆಂಪರೇಚರ್ ಸೆನ್ಸ್ ಮಾಡಿ ನಮ್ಗೆ ಹೆಂಗ್ ಟೆಂಪರೇಚರ್ ಸೆನ್ಸರ್ ಇರುತ್ತೆ. ಸೊ ಅದೇ ರೀತಿ ಇವಾಗ ನಾವು ಎಕ್ಸಾಂಪಲ್ ನಿಮ್ಗೆ ಹೆಂಗ್ ಹೇಳ್ದೆ, ನಮ್ ಟೆಂಪರೇಚರ್ ಕಂಟ್ರೋಲ್ ಫ್ಯಾನ್ ಮಾಡ್ಬೇಕು. ಅವಾಗ ನಾನೇನ್ ಮಾಡ್ತೀನಿ? ನಾನು ಫಸ್ಟ್ ನನ್ನನ್ನ ಯೋಚನೆ ಮಾಡ್ತೀನಿ. ಒಂದು ಹ್ಯೂಮನ್ ಬಾಡಿ, ನಾನು ಒಂದು ಹ್ಯೂಮನ್ ಆಗ್ಬಿಟ್ಟು ನಾನು ಏನ್ ಮಾಡ್ತೀನಿ ಅಂತ ಯೋಚನೆ ಮಾಡ್ತೀನಿ. ಫಸ್ಟ್ ಏನ್ ಮಾಡ್ತೀನಿ? ಸೊ ಟೆಂಪರೇಚರ್ ನನ್ಗೆ ಯಾವಾಗ ಫ್ಯಾನ್ ಆನ್ ಮಾಡ್ಬೇಕು? ಟೆಂಪರೇಚರ್ ಜಾಸ್ತಿ ಇದ್ದಾಗ ಆನ್ ಮಾಡ್ಬೇಕು. ಸೊ ಟೆಂಪರೇಚರ್ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಟೆಂಪರೇಚರ್ ಸೆನ್ಸರ್ ಇಂದ ಗೊತ್ತಾಗುತ್ತೆ. ಓಕೆನಾ? ಸೊ ಆ ರೀತಿಯಲ್ಲಿ ಸೊ ಟೆಂಪರೇಚರ್ ಸೆನ್ಸರ್ ಯೂಸ್ ಮಾಡ್ಬಿಟ್ಟು ನಾವು ಅದನ್ನ ಮಾಡಬಹುದು. ಅಥವಾ ಫಾರ್ ಎಕ್ಸಾಂಪಲ್ ನಾವು ಇವಾಗ ಸ್ವಲ್ಪ ಅಡ್ವಾನ್ಸ್ ಆಗಿ ಹೇಳ್ತೀನಿ. ಸೊ ವಿ ಹ್ಯಾವ್ ದಿಸ್ ವೋಲ್ಟೇಜ್ ಇದು ಓಕೆ LDR ಇದೆ. ಓಕೆ, ಸಿಂಪಲ್ ಆಗೋಣ. ಎಲ್ ಡಿ ಆರ್ ಹೆಂಗೆ? LDR ಇಸ್ ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್ಸ್. ನಿಮ್ಗೆ ಗೊತ್ತಿರಂಗೆ. ಸೊ ಈ LDR ಎಲ್ಲ ಹೆಂಗೆ? ಸೊ ನೋಡಿ, ಇವಾಗ LDR ನೀವು ಯಾವಾಗ ಯೂಸ್ ಮಾಡ್ತೀರಾ? ಯಾವ ಟೈಪ್ ಪ್ರಾಜೆಕ್ಟ್ ಯೂಸ್ ಮಾಡ್ತೀರಾ ಅಂದ್ರೆ, ಸೊ ಫಾರ್ ಎಕ್ಸಾಂಪಲ್ ವಿಲ್ ಟೇಕ್ ಹ್ಯೂಮನ್ ಬಾಡಿನ. ನಾನು ಇವತ್ತು ಫುಲ್ ಹ್ಯೂಮನ್ ಬಾಡಿ ಅಥವಾ ಹ್ಯೂಮನ್ ಅಥವಾ ನಮ್ಮ ಸುತ್ತಮುತ್ತ ಇರೋ ಅಗ್ರಿಕಲ್ಚರ್ ಎನ್ವಿರಾನ್ಮೆಂಟ್ ನಾನೇ ಎಕ್ಸಾಂಪಲ್ ತಗೊಂಡ್ಬಿಟ್ಟು ನಿಮ್ಗೆ ಸೆನ್ಸರ್ಸ್ ಹೇಳ್ತೀನಿ. ಓಕೆ. ಸೊ ಇದೆಲ್ಲ ಈ ಸೆನ್ಸರ್ಸ್ ಎಲ್ಲ ನಮ್ಗೆ ಎನ್ವಿರಾನ್ಮೆಂಟ್ ಇಂದಾನೆ they have taken reference from the environment and given to us. ಓಕೆ. ಇವಾಗ ಫಾರ್ ಎಕ್ಸಾಂಪಲ್ LDR. ಸೊ LDR ಬಂದ್ಬಿಟ್ಟು ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತೀರಾ? ಸೊ ಲೈಟ್ ಅಂದ್ರೆ ಏನು? ಲೈಟ್. ಸೊ ನಮ್ಗೆ ಇವಾಗ ಎಕ್ಸಾಂಪಲ್ ನಮ್ಗೊಂದು ಪ್ರಾಜೆಕ್ಟ್ ಮಾಡ್ಬೇಕು, ಆಟೋಮ್ಯಾಟಿಕ್ ಲೈಟ್ ಆನ್ ಆಫ್ ಆಗ್ಬೇಕು. ಸೊ ಮಾರ್ನಿಂಗ್ಗೆ ಆಫ್ ಆಗಿರ್ಬೇಕು, ನೈಟ್ ಆನ್ ಆಗಿರ್ಬೇಕು. ಆ ಟೈಮಲ್ಲಿ ನಾನು ಏನ್ ಯೂಸ್ ಮಾಡ್ಬೋದು? ಓಕೆ, ಆ ಟೈಮಲ್ಲಿ ಏನ್ ಯೂಸ್ ಮಾಡ್ಬೋದು? ಸೊ ಇವಾಗ ನಾನು ಒಂದು ಮನುಷ್ಯ ಇದ್ರೆ ನನ್ಗೆ ಇವಾಗ ಲೈಟ್ ಆಫ್ ಮಾಡ್ಬೇಕು. ಸೊ ನಾನು ಯಾವಾಗ ಆಫ್ ಮಾಡ್ತೀನಿ ಲೈಟು? ಮಾರ್ನಿಂಗ್ ಆಗಿದ ತಕ್ಷಣ. ಸೊ ಸುತ್ತಮುತ್ತ ಫುಲ್ ಜಾಸ್ತಿ ಸನ್ರೈಸ್ ಇದ್ರೆ ನಾನು ಲೈಟ್ ಆಫ್ ಮಾಡ್ಬಿಡ್ತೀನಿ. ಅದೇ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ರಾತ್ರಿ ಆಗ್ತಾ ಆಗ್ತಾ ನನ್ಗೇನು ಕಣ್ಣಿಗೆ ಕಾಣಿಸೋ ಟೈಮಲ್ಲಿ ನಾನು ಲೈಟ್ ಆನ್ ಮಾಡ್ತೀನಿ, ಹೌದಾ ಅಲ್ವಾ? ಅದೇ ರೀತಿಯಲ್ಲಿ ನಾವು LDR ಸೆನ್ಸರ್ ಯೂಸ್ ಮಾಡ್ಬೋದು. ಸೊ ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್ಸ್. ಸೊ ಆ ರೀತಿಯಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಸೆನ್ಸರ್ಸ್ ಯೂಸ್ ಮಾಡ್ಬೋದು. ಸೊ ಇವಾಗ ಒನ್ ಬೈ ಒನ್ ಸೆನ್ಸರ್ಸ್ ನಾವು ನೋಡ್ಕೋಣ. ಬ್ರೀಫ್ ಆಗಿ ಆದಷ್ಟು ಸೆನ್ಸರ್ಸ್ ನಾನು ಕವರ್ ಮಾಡ್ತೀನಿ. ಫಸ್ಟ್ ವಿ ಹ್ಯಾವ್ IR ಸೆನ್ಸರ್. ಸೊ IR ಅಂದ್ರೆ ಏನು? IR ಅಂದ್ರೆ, ಸೊ ಇದು ನಿಮ್ ಸೈನ್ಸ್ ಅಲ್ಲಿ ಇರ್ಬೇಕು, ಈ ಸೈನ್ಸ್ ಟಾಪಿಕ್ ಅಲ್ಲಿ ಇದೆ. IR ಅಂದ್ರೆ ಇನ್ಫ್ರಾರೆಡ್ ರೇಸ್ ಅಂತ. ಓಕೆ, IR ಅಂದ್ರೆ ಇನ್ಫ್ರಾರೆಡ್ ರೇಸ್. ಓಕೆ. ಸೊ ಏನಿದೆ ಇನ್ಫ್ರಾರೆಡ್ ರೇಸ್ ಸೆನ್ಸರ್ ಅಂದ್ರೆ? ಸೊ ನಿಮ್ಮ ರಿಮೋಟ್ಸ್ ಅಲ್ಲೆಲ್ಲ ಇದೆ, ಯೂಸ್ ಮಾಡ್ತಾರೆ ಇನ್ಫ್ರಾರೆಡ್ ರೇಸ್. ಸೊ ಇವಾಗ ರಿಮೋಟ್ ಅಲ್ಲಿ ನೀವು ನಿಮ್ಮ ಟಿವಿ ಎಲ್ಲ ಆನ್ ಮಾಡ್ತೀರಾ, ಅದು ಒಂದು ವೈರ್ಲೆಸ್ ಸರ್ಕ್ಯೂಟ್. ಅದು ಹೆಂಗ್ ವರ್ಕ್ ಆಗುತ್ತೆ? ಅದು ಇದೆ IR ಅಲ್ಲಿ ವರ್ಕ್ ಆಗುತ್ತೆ. ಅದ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ನಮ್ಮ ಟಿವಿ ರಿಮೋಟ್ ಅಲ್ಲಿ IR ಎಮಿಟರ್ ಇರುತ್ತೆ. ನೀವು ನಿಮ್ಮ ಟಿವಿ ರಿಮೋಟ್ ಇದ್ರೆ ಮನೆಯಲ್ಲಿ, ಹಳೆ ಟಿವಿ ರಿಮೋಟ್,
ಸೊ ಇತ್ತೀಚೆಗೆ ನಮ್ಗೆ ಎಲ್ಲ ವೈಫೈ ರಿಮೋಟ್ ಬ್ಲೂಟೂತ್ ರಿಮೋಟ್ ಬರ್ತಿದೆ. ನೀವು ಹಳೆ ಟೆಕ್ನಾಲಜಿ ರಿಮೋಟ್ ನೋಡಿದ್ರೆ ನಿಮ್ಗೆ ಮುಂದೆ IR ಎಮಿಟರ್ ಇರುತ್ತೆ. ಅದೇ ತರ ನಿಮ್ಮ ಸೆಟ್ ಟಾಪ್ ಬಾಕ್ಸ್ ಅಥವಾ ನಿಮ್ಮ ಟಿವಿ ಒಳಗಡೆ IR ರಿಸೀವರ್ ಇರುತ್ತೆ. ಸೊ ಇದೇ ಇದು ಪ್ರಿನ್ಸಿಪಲ್. ಸೊ ಇಲ್ಲಿಂದ ಇನ್ಫಾರ್ಮೇಶನ್ ಕಳಿಸುತ್ತೆ, ಇಲ್ಲಿಂದ ವಾಪಸ್ ಬರುತ್ತೆ. ಇದು ಒಂದ್ ರೀತಿಯ IR ಯೂಸ್. ಅದೇ ರೀತಿಯಲ್ಲಿ ಈ ಸೆನ್ಸರ್ ನಾವು ನಮ್ಮ ಮುಂದೆ ಬರೋ ಆಬ್ಜೆಕ್ಟ್ ನಾನು ಸೆನ್ಸ್ ಮಾಡಕ್ ಯೂಸ್ ಮಾಡಬಹುದು. ಸೊ ನಿಮ್ಗೆ ಗೊತ್ತಿರೋ ಹಂಗೆ IR ರೇಸ್ ಒಂದ್ ಕಡೆ ಹಿಟ್ ಆಗ್ಬಿಟ್ಟು ಅದು ರಿವರ್ಟ್ ಬ್ಯಾಕ್ ಆಗುತ್ತೆ. ಸೊ IR ರೇಸ್ ಹಿಟ್ ಆಗ್ಬಿಟ್ಟು ಅದು ರಿವರ್ಸ್ ಬರುತ್ತೆ. ಸೊ ಅದು ರಿಫ್ರಾಕ್ಟ್ ಆಗುತ್ತೆ. ಆ ರಿಫ್ರಾಕ್ಟ್ ಆಗೋ ಟೈಮ್ ನಾನೇ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ನಮ್ಗೆ ನಮ್ಮ ವ್ಯಾಲ್ಯೂಸ್ ಬರುತ್ತೆ ನೋಡಿ. ಸೊ ಇವಾಗ IR ಎಮಿಟರ್ ಇಂದ ನಮ್ಗೆ ಸೊ ರೇಸ್ ಹೋಗ್ಬಿಟ್ಟು ರಿಸೀವ್ ಆಗಿದ ತಕ್ಷಣ ನಮ್ಗೆ ಒಂದು ವೋಲ್ಟೇಜ್ ಬರುತ್ತೆ, ಒಂದು ವೋಲ್ಟೇಜ್ ವ್ಯಾಲ್ಯೂ ಬರುತ್ತೆ. ಅದೇ ಆ ವ್ಯಾಲ್ಯೂನ ತಗೊಂಡ್ಬಿಟ್ಟು ನಾವು ನಮ್ಮ ಸೆನ್ಸರ್ ಜೊತೆ ವಿ ಕ್ಯಾನ್ ಡೂ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಕ್. ಹೆಂಗ್ ವರ್ಕ್ ಮಾಡ್ಬೋದು. ಸೊ ನಿಮ್ಗೆ ಲಾಸ್ಟ್ ಟೈಮ್ ನಿಮ್ಗೆ ಹೇಳ್ದಂಗೆ, ಸೊ ನಮ್ಮ ಪ್ರೋಗ್ರಾಮಿಂಗ್ ಅಲ್ಲಿ ನಾವು ನಮ್ಮ ಪ್ರೋಗ್ರಾಮ್ನ ಹೆಂಗ್ ಬೇಕು ಹಂಗ್ ಆಟ ಆಡ್ಬೋದು, ಅದನ್ನ ಹೆಂಗ್ ಬೇಕು ನಾವು ಹಂಗೆ ಅದನ್ನ ಓಡಿಸ್ಬೋದು, ಅಥವಾ ವಿ ಕ್ಯಾನ್ ಪ್ರೋಗ್ರಾಮ್ ಇಟ್ ಇನ್ ಹೌ ವಿ ವಾಂಟ್ ಇಟ್ ತಾನೆ. ಸೊ ಅದೇ ತರ ಇದು ಕೂಡ. ಸೊ ನಮ್ಗೆ ಇವಾಗ ಏನೊಂದು ವೋಲ್ಟೇಜ್ ಬರ್ತಿದೆ. ಸೊ ನಾವು ನಮ್ಮ ಆರ್ಡಿನೋಗೆ ಹೆಂಗ್ ಇನ್ಸ್ಟ್ರಕ್ಷನ್ ಕೊಡ್ಬೇಕಂದ್ರೆ, ಈ ವೋಲ್ಟೇಜ್ ಬರ್ತಾ ಇದ್ರೆ ನೀನ್ ಹಿಂಗ್ ವರ್ಕ್ ಮಾಡು. ಓಕೆ, ಸೊ ಐ ಶೋ ಯು ಅನ್ ಎಕ್ಸಾಂಪಲ್ ಆಲ್ಸೋ. ಲೈಕ್ ವಿ ಹ್ಯಾವ್ ಒನ್ ಎಕ್ಸಾಂಪಲ್ ಓವರ್ ಹಿಯರ್. ಸೊ ಏನಾದ್ರು ಕೈ ಮುಂದೆ ಬಂದ್ರೆ ಲೈಟ್ ಆನ್ ಆಗ್ತಿದೆ, ಕೈ ಹಿಂದೆ ಹೋದ್ರೆ ಲೈಟ್ ಆಫ್ ಆಗ್ತಿದೆ. ಸೊ ಕಾಣಿಸ್ತಿದ್ಯಾ? ಸೊ ಕೈ ಮುಂದೆ ಬಂದ್ರೆ ಆಫ್ ಆಗ್ತಿದೆ, ಆನ್ ಆಗ್ತಿದೆ. ಕೈ ಹಿಂದೆ ಬಂದ್ರೆ ಆನ್ ಆಗ್ತಿದೆ. ಓಕೆ, ಸೊ ನೋಡಿ, ಕೈ ಮುಂದೆ ಬಂದ್ರೆ ಆನ್ ಆಗ್ತಿದೆ, ಬಿಟ್ರೆ ಆಫ್ ಆಗ್ತಿದೆ. ಇದು ಏನ್ ಪ್ರಿನ್ಸಿಪಲ್ ನೋಡಿ, ಇದೇ ಪ್ರಿನ್ಸಿಪಲ್. ಸೊ ಇದು ಲೈಟ್ ಹಿಟ್ ಆಗ್ಬಿಟ್ಟು ವಾಪಸ್ ಬಂದಾಗ ಒಂದು ಸಿಗ್ನಲ್ ಬರುತ್ತೆ. ಆ ಸಿಗ್ನಲ್ ನಾನು ಪ್ರೋಗ್ರಾಮ್ ಮಾಡ್ತೀನಿ. ಅದೇ ರೀತಿಯಲ್ಲಿ ನಾನು ಅದನ್ನ ಪ್ರೋಗ್ರಾಮ್ ಮಾಡ್ತೀನಿ. ಸೊ ಇದನ್ನ ಆನ್ ಆಗ್ಬೇಕು ಅಥವಾ ಆಫ್ ಆಗ್ಬೇಕು. ಓಕೆ, ಸೊ ಇವಾಗ ನಾನು ಇದ್ದು ಎಕ್ಸಾಂಪಲ್ ನಿಮ್ಗೆ ಲಾಸ್ಟ್ ಟೈಮ್ ತೋರಿಸ್ತಿದೆ IR ಸೆನ್ಸರ್ದು. ಸೊ ಮತ್ತೊಮ್ಮೆ ಬೇಕಂದ್ರೆ ತೋರಿಸ್ತೀನಿ. ಸೊ ಇಫ್ ಯು ಕ್ಯಾನ್ ಸಿ ಹರ್, ಇಲ್ಲಿ ನೋಡಿ. ಸೊ ಇಲ್ಲಿ ಪ್ರೋಗ್ರಾಮ್ ನೋಡ್ರಿ. ಸೊ ನಾನು ಇವಾಗ ಸಿಮ್ಯುಲೇಷನ್ ಸ್ಟಾರ್ಟ್ ಮಾಡಿದೆ. ನಮ್ ಸೆನ್ಸರ್ ವ್ಯಾಲ್ಯೂ ಏನೋ 0 ಬರ್ತಿದೆ. IR ಸೆನ್ಸರ್ ಹತ್ರ ಇಲ್ಲ. ಸೊ ಈ ಥಿಂಕರ್ ಕಡೆಯಲ್ಲಿ ನಮ್ಗೆ IR ಸೆನ್ಸರ್ ಸಿಗಲ್ಲ. ಅದಕ್ಕೋಸ್ಕರ PIR ಸೆನ್ಸರ್ ಯೂಸ್ ಮಾಡಿದ್ದೀನಿ. ಸೊ ಸಿಮಿಲರ್ ಟು IR ಸೆನ್ಸರ್ ಓನ್ಲಿ ಇದು. ಸೊ ನೋಡಿ, ಇವಾಗ ಏನಾದ್ರು ವ್ಯಾಲ್ಯೂ ಬಂದ್ರೆ ನಮ್ಮ LED ಆನ್ ಆಗುತ್ತೆ. ಈ ಏನಾದ್ರು ವ್ಯಾಲ್ಯೂ ಬರಲಿ ನಮ್ಮ LED ಆನ್ ಆಗುತ್ತೆ. ಸೊ ಏನಾದ್ರು ವ್ಯಾಲ್ಯೂ ಬಂದ್ರೆ ನಮ್ಮ LED ಆನ್ ಆಗ್ತಿದೆ. ಓಕೆ, ಸೊ ಅದನ್ನ ನಾನು ಹೆಂಗ್ ಪ್ರೋಗ್ರಾಮ್ ಮಾಡಿದ್ದೀನಿ ಇವಾಗ ನೋಡಿ. ಏನು ವ್ಯಾಲ್ಯೂ ಬಂದಿಲ್ಲ ಅಂದ್ರೆ ನನ್ನ ಇವಾಗ ಸ್ಟಾಪ್ ಸಿಮ್ಯುಲೇಷನ್ ಕೊಟ್ಟೆ ನೋಡಿ. ಇವಾಗ ಏನ್ ಕೊಟ್ಟಿದ್ದೀನಿ, ಸೆನ್ಸರ್ ವ್ಯಾಲ್ಯೂ. ಸೊ ನೀವು ಈ ಲೂಪ್ ಸೆಕ್ಷನ್ ಅಲ್ಲೇ ಇದೆ ನೋಡಿ. ಈ ಲೂಪ್ ಸೆಕ್ಷನ್ ಅಲ್ಲಿ ನಾನು ಏನ್ ಕೊಟ್ಟಿದ್ದೀನಿ, ಇಫ್ ಸೆನ್ಸರ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1, ಸೊ ರೈಟ್ ಬಜರ್ ಅಥವಾ LED ಹೈ. ಸೊ ನಾನು ಇಲ್ಲಿ ಹೆಂಗ್ ಕೊಟ್ಟಿದ್ದೀನಿ, ಸೊ ನಾನು ಇಲ್ಲಿ ಹೆಂಗ್ ಕೊಟ್ಟಿದ್ದೀನಿ ಅಂದ್ರೆ ವಾಯ್ಡ್ ಲೂಪ್. ಸೊ ಇಫ್ ಸೆನ್ಸರ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1, ಸೊ ಸೆನ್ಸರ್ ವ್ಯಾಲ್ಯೂ 1 ಇದ್ದಾಗ ನನ್ನ ಔಟ್ಪುಟ್ ಅಥವಾ ಬಜರ್ ತಗೊಳ್ಳಿ ಅಥವಾ LED ತಗೊಳ್ಳಿ, LED ನ ಹೈ ಮಾಡು ಅಥವಾ ಆನ್ ಮಾಡು, ಇಲ್ಲ ಅಂದ್ರೆ ಲೋ ಮಾಡು. ಓಕೆ, ನಾನು ಇಲ್ಲಪ್ಪ ಇವಾಗ ಇದನ್ನ ಚೇಂಜ್ ಮಾಡ್ತೀನಿ. ಇವಾಗ ಇದನ್ನ 0 ಮಾಡ್ತೀನಿ. ಸೆನ್ಸರ್ ವ್ಯಾಲ್ಯೂ 0 ಇದ್ದಾಗ ಆನ್ ಮಾಡು, 0 ಇಲ್ಲ ಅಂದ್ರೆ ಆಫ್ ಮಾಡು. ಸೊ ನೋಡಿ ಇವಾಗ ಹೆಂಗ್ ವರ್ಕ್ ಆಗುತ್ತಿದ್ದು. ಸೊ LED ಆನ್ ಇದೆಯಾ, ಸೊ ವ್ಯಾಲ್ಯೂ ಏನ್ ಬರ್ತಿದೆ, 0 ಬರ್ತಿದೆ. ಇವಾಗ ಏನಾದ್ರು ಆಬ್ಜೆಕ್ಟ್ ಮುಂದೆ ಬಂದ್ರೆ 1 ಬರ್ತು. 1 ಬಂದಾಗ ಏನಾಯ್ತು, LED ನಮ್ದು ಆಫ್ ಆಯ್ತು. ಓಕೆ, ಸೊ ವ್ಯಾಲ್ಯೂ 1 ಬಂದಾಗ LED ಆಫ್ ಆಯ್ತು. ಓಕೆನಾ? ಸೊ ನೀವು ಈ ತರ ಅದನ್ನ ನಾವು ಹೆಂಗ್ ಬೇಕು ಆ ತರ ಪ್ರೋಗ್ರಾಮ್ ಮಾಡಬಹುದು. ಓಕೆ, ದೆನ್ ಆಫ್ಟರ್ ದಿಸ್, ಸೊ ಓಕೆ, ಸೊ ಇದು ನಮ್ಗೆ IR ಸೆನ್ಸರ್ ಮಾಹಿತಿ ಗೊತ್ತಾಯ್ತು. ನೆಕ್ಸ್ಟ್ ವಿ ಹ್ಯಾವ್ ಅನದರ್ ಸೆನ್ಸರ್ ಕಾಲ್ಡ್. ಸೊ ಈ ಸೆನ್ಸರ್ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ನೀವು, ಅದು ಹೇಳೋಣ. ಸೊ ಈ ಸೆನ್ಸರ್, ಸೊ IR ಸೆನ್ಸರ್ಸ್ ನ ನೀವು ವಿ ಕ್ಯಾನ್ ಯೂಸ್ ಇಟ್ ಇನ್ ಡಿಫ್ರೆಂಟ್. ಸೊ ಇವಾಗ ಆಟೋಮ್ಯಾಟಿಕ್ ವಾಟರ್ ಟ್ಯಾಪ್. ಸೊ ನೀವು ನಿಮ್ ಕೈ ಇಕ್ಕಿದ ತಕ್ಷಣ ಟ್ಯಾಪ್ ಏನ್ ಇರಲ್ಲ, ಅಲ್ಲಿ ವಾಲ್ವ್ ಏನ್ ಇರಲ್ಲ. ಸೊ ನೀವು ನಿಮ್ಮ ಕೈ ಇಕ್ಕಿದ ತಕ್ಷಣ ಅದು ಆಟೋಮ್ಯಾಟಿಕ್ ವಾಟರ್ ಸ್ಟಾರ್ಟ್ ಆಗುತ್ತೆ. ಸೊ ಆ ತರ ಪ್ರಾಜೆಕ್ಟ್ ಮಾಡ್ಬೋದು. ದೆನ್ ವಿ ಕ್ಯಾನ್ ಡೂ ಆಟೋಮ್ಯಾಟಿಕ್ ಓಪನಿಂಗ್ ಆಫ್ ಡೋರ್ ಮಾಡ್ಬೋದು. ಸೊ ಏನಾದ್ರು ನೀವಾಗ ಎಲ್ಲ ಮಾಲ್ಸ್ ಅಲ್ಲಿ, ಮೆಡಿಕಲ್ಸ್ ಅಲ್ಲೆಲ್ಲ, ಸೊ ಆಟೋಮ್ಯಾಟಿಕ್ ನೀವು ಯಾವ್ದಾದ್ರು ಡೋರ್ ಮುಂದೆ ಹೋಗಿದ ತಕ್ಷಣ ಏನಾಗುತ್ತೆ, ಡೋರ್ ಆಟೋಮ್ಯಾಟಿಕ್ ಓಪನ್ ಆಗ್ಬಿಡುತ್ತೆ. ಅಲ್ಲೂ ಕೂಡ IR ಸೆನ್ಸರ್ ಯೂಸ್ ಮಾಡ್ತಾರೆ, ಅಲ್ಟ್ರಾಸೋನಿಕ್ ಸೆನ್ಸರ್ ಯೂಸ್ ಮಾಡ್ತಾರೆ, IR ಸೆನ್ಸರ್ ಯೂಸ್ ಮಾಡ್ತಾರೆ.
Then we can do we can automatic doors agili, tap agili. Then we have different types of projects ಮಾಡಬಹುದು. Then after this we have then soil moisture sensor. So ಹೆಸರಲ್ಲಿದೆ ನೋಡಿ soil moisture sensor. ಸೊ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ಅಂದ್ರೆ ಸಾಯಿಲ್ ಇರೋ ಮಾಯಿಶ್ಚರ್ ಲೆವೆಲ್ ನ ಸೆನ್ಸ್ ಮಾಡಕ್ಕೆ. ಸೊ ನಮ್ಮ ಸಾಯಿಲ್ ಅಲ್ಲಿ ಹೆಂಗಿದೆ ಮಾಯಿಶ್ಚರ್ ಲೆವೆಲ್, ಆ ಮಾಯಿಶ್ಚರ್ ಲೆವೆಲ್ ನ ನಾವು ಸೆನ್ಸ್ ಮಾಡಿಬಿಟ್ಟು ನಮ್ಮ ಆರ್ಡಿನೋಗೆ ಆ ತರ ಪ್ರೋಗ್ರಾಮ್ ಮಾಡ್ಬೋದು ನಾವು. ಸೊ ನಾವು ನಮ್ಮ ಸಾಯಿಲ್ ಅಲ್ಲಿರೋ ಮಾಯಿಶ್ಚರ್ ಲೆವೆಲ್ ನ ನೋಡ್ಬಿಟ್ಟು ಯಾವ ತರ ಆಕ್ಟ್ ಮಾಡ್ಬೇಕು ಆ ತರ ಆಕ್ಟ್ ಮಾಡಬಹುದು. ಎಕ್ಸಾಂಪಲ್, ನಮ್ಮ ಸಾಯಿಲ್ ಅಲ್ಲಿ ಕಮ್ಮಿ ವಾಟರ್ ಇದೆ, ಆ ಟೈಮಲ್ಲಿ ನಾವೇನ್ ಮಾಡ್ಬೋದು, ನಮ್ಮ ಸಾಯಿಲ್ ಇರೋ ಕಮ್ಮಿ ವಾಟರ್ನ ನಾವು ಹೆಂಗೆ ವಾಟರ್ ಪಂಪ್ ಆನ್ ಮಾಡ್ಬಿಟ್ಟು ಅದನ್ನ ವಿ ಕ್ಯಾನ್ ಶೋ ಇಟ್ ಥ್ರೂ ವಾಟರ್ ಪಂಪ್ ಆನ್ ಮಾಡ್ಬೇಕು ಆಟೋಮ್ಯಾಟಿಕ್. ಅಥವಾ ನಾವು ಲಾಸ್ಟ್ ಟೈಮು ಪ್ಲಾಂಟ್ ಎಮೋಷನ್ ಮಾಡಿದ್ರಿ, ಸೊ ಅದರಲ್ಲೂ ನಾವು ಸಾಯಿಲ್ ಮಾಯಿಶ್ಚರ್ ಯೂಸ್ ಮಾಡಿದ್ವಿ. ಸೊ ಹೆಂಗೆ ಅಂದ್ರೆ ಸಾಯಿಲ್ ಮಾಯಿಶ್ಚರ್ ಹೆಂಗೆ ಅಂದ್ರೆ, ಇವಾಗ ಸಾಯಿಲ್ ಮಾಯಿಶ್ಚರ್ ಹಾಕಿದ ತಕ್ಷಣ ಇವಾಗ ಸಾಯಿಲ್ ಅಲ್ಲಿ ಮಾಯಿಶ್ಚರ್ ಲೆವೆಲ್ ಜಾಸ್ತಿ ಇದ್ರೆ ಅದು ಸ್ಮೈಲ್ ಫೇಸ್ ತೋರಿಸುತ್ತೆ, ಇಲ್ಲ ಕಮ್ಮಿ ಇದೆ ಸ್ಯಾಡ್ ಫೇಸ್ ತೋರಿಸುತ್ತೆ. ಆ ತರ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ಯೂಸ್ ಮಾಡ್ಬೋದು. ಸೊ ವರ್ಕಿಂಗ್ ನೋಡಿ ಹಿಂಗಾಗುತ್ತೆ. ಸೊ ಏನೋ ಸಾಯಿಲ್ ಮಾಯಿಶ್ಚರ್, ಸಾಯಿಲ್ ಸ್ವಲ್ಪ, ಸೊ ಏನೋ ಸಾಯಿಲ್ ಒದ್ದೆ ಆದ್ರೆ ನಮ್ಗೆ ಏನಾದ್ರು ಒಂದು ಸಿಗ್ನಲ್ ಸಿಗುತ್ತೆ. ಸೊ ಇದು ನಾನು ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ. ಸೊ ನೋಡಿ, ಇವಾಗ ಸಾಯಿಲ್ ಅಲ್ಲಿ ಏನೋ ನೀರ್ ಬಂದ್ರೆ ನಮ್ಗೆ ಏನೋ ಒಂದು ವ್ಯಾಲ್ಯೂ ಸಿಗುತ್ತೆ. ಸೊ ನಮ್ಗೆ 5 ಸಿಗ್ಬೇಕು 0 ಸಿಗ್ಬೇಕಂತ ಏನಿಲ್ಲ, ನಮ್ಗೆ ಯಾವ್ದಾದ್ರು ಒಂದು ವ್ಯಾಲ್ಯೂ ಸಿಗುತ್ತೆ. ನಾವ್ ಈ ಸಾಯಿಲ್ ಸೆನ್ಸರ್ ನಾವು ಅನಲಾಗ್ ಆಗಿ ಯೂಸ್ ಮಾಡಬಹುದು, ಇಲ್ಲ ಡಿಜಿಟಲ್ ಆಗಿ ಯೂಸ್ ಮಾಡಬಹುದು. ಸೊ ನೋಡಿ, ಇದೊಂದು ಪ್ರಾಜೆಕ್ಟ್ ಹೆಂಗಂದ್ರೆ, ಸಾಯಿಲ್ ಸೆನ್ಸರ್ ಹಾಕಿದಾಗ ಸಾಯಿಲ್ ಅಲ್ಲಿ ನೀರಂಶ ಜಾಸ್ತಿ ಆಗ್ತಾ ಆಗ್ತಾ ನೋಡಿ. ಸೊ ನಿಮ್ ಎಲ್ ನ ಅಬ್ಸರ್ವ್ ಮಾಡಿ. ಸೊ ಸಾಯಿಲ್ ಅಲ್ಲಿ ನೀರಂಶ ಜಾಸ್ತಿ ಆಗ್ತಾ ಎಲ್ ನ ಬ್ರೈಟ್ನೆಸ್ ಇನ್ಕ್ರೀಸ್ ಆಗುತ್ತೆ. ಸೊ ಅಬ್ಸರ್ವ್ ಮಾಡಿ, ಸ್ವಲ್ಪ ಈ ಎಲ್ ನ ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಇನ್ನು ಮತ್ತೊಮ್ಮೆ ಪ್ಲೇ ಮಾಡ್ತೀನಿ. ಸೊ ನೋಡಿ, ಈ ಎಲ್ ನ ಅಬ್ಸರ್ವ್ ಮಾಡಿ. ಸೊ ಹಾಕಿದಾಗ ಸಾಯಿಲ್ ಅಂಶ ಅಂದ್ರೆ ಸಾಯಿಲ್ ಅಲ್ಲಿ ಮಾಯಿಶ್ಚರ್ ಅಂಶ ಎಷ್ಟಿದೆ ಅಂತ, ಆ ಮಾಯಿಶ್ಚರ್ ಅಂಶದ ನಂತರ ಅದು ತೋರಿಸುತ್ತೆ ಎಷ್ಟಂತ ಅಂತ ನೋಡಿ. ಸೊ ಮಾಯಿಶ್ಚರ್ ಕಮ್ಮಿ ಆಗ್ತಾ ಆಗ್ತಾ ಎಲ್ ಬ್ರೈಟ್ನೆಸ್ ಕಮ್ಮಿ ಆಗುತ್ತೆ, ಮಾಯಿಶ್ಚರ್ ಜಾಸ್ತಿ ಆಗ್ತಾ ಆಗ್ತಾ ಎಲ್ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ. ಸೊ ಈ ತರ ನಾವು ಇದು ಬಂದ್ಬಿಟ್ಟು ನಾವು ಪಲ್ಸ್ PWM ಪಿನ್ ಅಲ್ಲಿ ಪ್ರೋಗ್ರಾಮ್ ಮಾಡಿರೋ ಇದು ಸೆನ್ಸರ್. ಸೊ ಅದನ್ನ ನೀವ್ ಹೆಂಗ್ ಮಾಡ್ತೀರಾ ಇದು ಒಂದ್ಸತಿ ತೋರಿಸ್ಬಿಡ್ತೀನಿ ನಿಮ್ಗೆ. ಸೊ ಓಕೆ, ಸೊ ಇಲ್ಲಿ ನೋಡಿ. ಸೊ ಇದೊಂದು ಸೆನ್ಸರ್, ಇದು ಒಂದು ಪ್ರಾಜೆಕ್ಟ್. ನಮ್ಮ ಸಾಯಿಲ್ ಅಲ್ಲಿ ಟೆಂಪ್ ನೋಡಿ, ಇವಾಗ ಸಾಯಿಲ್ ಇವಾಗ ನೋಡಿ, ಇವಾಗ ಸಾಯಿಲ್ ಅಲ್ಲಿ ಅಂಶ ಕಮ್ಮಿ ಇದ್ದಾಗ ರೆಡ್ ಲೈಟ್ ಆನ್ ಆಗ್ತಿದೆ, ಅದು ಫುಲ್ ಲೈಟ್ ಆನ್ ಆಗ್ತಿದೆ. ಅದೇ ಕಮ್ಮಿ ಆಗ್ತಾ ಆಗ್ತಾ ಜಾಸ್ತಿ ಆಗ್ತಾ ಏನಾಗುತ್ತೆ ನೋಡಿ, ಬ್ರೈಟ್ನೆಸ್ ಕಮ್ಮಿ ಆಯ್ತು. ಓಕೆನಾ, ನಮ್ಗೆ ಇಂಡಿಕೇಶನ್ ಬರಲ್ಲ ನೋಡಿ. ಇಂಡಿಕೇಶನ್ ಬಂದ್ರೆ ಜಾಸ್ತಿ ವೋಲ್ಟ್ ಇದೆ, ಇಂಡಿಕೇಶನ್ ಕಮ್ಮಿ ಆದ್ರೆ ಕಮ್ಮಿ ವೋಲ್ಟ್ ಇದೆ. ಓಕೆನಾ, ಸೊ ಆ ತರ ನಾವು ಇದನ್ನ ನೋಡಿ, ಈ ತರ ನಾವು ಅನಲಾಗ್ ಪಿನ್ ನ ಯೂಸ್ ಮಾಡ್ಬಿಟ್ಟು PWM ಪಿನ್ ನ ಯೂಸ್ ಮಾಡ್ಬಿಟ್ಟು ನಾವು ಎಲ್ ನ ಅಪ್ ಅಂಡ್ ಡೌನ್ ಮಾಡಬಹುದು. ಸೊ ಈ ರೀತಿಯಲ್ಲಿ ನಾವು ಇದನ್ನ ಈ ಅನಲಾಗ್ ಪಿನ್ಸ್ ನ ಯೂಸ್ ಮಾಡಬಹುದು. ದೆನ್ ವಿ ಹ್ಯಾವ್, ಇವಾಗ ನಿಮ್ಗೆ ಹೇಳ್ದಂಗೆ ಟೆಂಪರೇಚರ್ ಸೆನ್ಸ್ ಮಾಡಕ್ಕೆ ವಿ ಹ್ಯಾವ್ ದಿಸ್ DST11. ಸೊ DST ಏನಿಲ್ಲ, ಡಿಜಿಟಲ್ ಹ್ಯೂಮಿಡಿಟಿ ಅಂಡ್ ಟೆಂಪರೇಚರ್. ಸೊ ಇದು ಒಳಗಡೆ ನಮ್ಮ ಹತ್ರ ಹ್ಯೂಮಿಡಿಟಿ ಸೆನ್ಸರ್ ಅಂಡ್ ಟೆಂಪರೇಚರ್ ಅಂದ್ರೆ ಥರ್ಮಿಸ್ಟರ್. ಸೊ ಒಂದು ಥರ್ಮಿಸ್ಟರ್ ಇರುತ್ತೆ, ಒಂದು ಹ್ಯೂಮಿಡಿಟಿ ಸೆನ್ಸರ್ ಇರುತ್ತೆ. ಸೊ ಅದಕ್ಕೆ DST ಸೆನ್ಸರ್. ಸೊ ಇದು ನಮ್ಮ 0 ಡಿಗ್ರಿ ಟು 50 ಡಿಗ್ರಿ ತನಕ ಹ್ಯೂಮಿಡಿಟಿ ಟೆಸ್ಟ್ ಮಾಡಬಹುದು. ಸೊ ಟೆಂಪರೇಚರ್ ಟೆಸ್ಟ್ ಮಾಡಬಹುದು. ಆಮೇಲೆ ಟೆಂಪರೇಚರ್ ಓನ್ಲಿ ಫ್ರಮ್ 0 ಟು 50 ಡಿಗ್ರಿ, ಹ್ಯೂಮಿಡಿಟಿ ಫ್ರಮ್ 20% ಟು 90%. ಆಮೇಲೆ ಅಕ್ಯುರಸಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ಸೆನ್ಸರ್ ನಮ್ಗೆ 1% ಅಷ್ಟೇ, 1 ಡಿಗ್ರಿ ಅಕ್ಯುರಸಿ ಕೊಡುತ್ತೆ ಅಷ್ಟೇ. 1 ಡಿಗ್ರಿ ಅಪ್ ಅಂಡ್ ಡೌನ್ ಅಂದ್ರೆ, ಇವಾಗ ವಾತಾವರಣದಲ್ಲಿ 42 ಡಿಗ್ರಿ ಇದೆ, ನಮ್ಗೆ ಸೆನ್ಸರ್ 41 ಕೊಡ್ಬೋದು ಅಥವಾ 43 ಕೊಡ್ಬೋದು, +or- 1 ಡಿಗ್ರಿ ಅಥವಾ ಹಂಗೆ +or- 1%. ಸೊ ಇದು ಆಪರೇಟಿಂಗ್ ವೋಲ್ಟೇಜ್ ಬಂದ್ಬಿಟ್ಟು, ಆಪರೇಟಿಂಗ್ ವೋಲ್ಟೇಜ್ ಅಂದ್ರೆ ಏನು? ಆಪರೇಟಿಂಗ್ ವೋಲ್ಟೇಜ್ ಅಂದ್ರೆ ಆ ಡಿವೈಸ್ ಗೆ ವರ್ಕ್ ಮಾಡಕ್ಕೆ ಯಾವ ವೋಲ್ಟೇಜ್ ಬೇಕು ನಮ್ಗೆ, 12 ವೋಲ್ಟ್ಸ್ ಬೇಕಾ, 5 ವೋಲ್ಟ್ಸ್ ಬೇಕಾ, 3 ವೋಲ್ಟ್ಸ್ ಬೇಕಾ ಅಂತ. ಸೊ ಆಲ್ಮೋಸ್ಟ್ ಎಲ್ಲಾ ಸೆನ್ಸರ್ಗೆ 3.5 ಟು 5 ವೋಲ್ಟ್ಸ್ ಇರೋದು. ಸೊ ಎಲ್ಲಾ ಸೆನ್ಸರ್ಸ್ಗೆ ನೀವು ಇದು ಒಳಗಡೆ ವ್ಯಾಲ್ಯೂ ಕೊಡ್ಬೇಕು, ಇಲ್ಲಾಂದ್ರೆ ಸೆನ್ಸರ್ ಹೀಟ್ ಅಪ್ ಆಗುತ್ತೆ, ಆಮೇಲೆ ಸೆನ್ಸರ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಇದಾವೆ. ಇದರಲ್ಲಿ ಈ ತರ ವ್ಯಾಲ್ಯೂ. ಸೊ ಟೆಂಪರೇಚರ್ ಇನ್ಕ್ರೀಸ್ ಆದಾಗ ನಮ್ಗೆ ಏನೋ ಒಂದು ಸಿಗ್ನಲ್ ಸಿಗುತ್ತೆ, ಈ ಸಿಗ್ನಲ್ ಅಬ್ಸರ್ವ್ ಮಾಡಿ. ಸೊ ಈ ರೀತಿಯಲ್ಲಿ ನಮ್ಗೆ ಸಿಗ್ನಲ್ ಸಿಗುತ್ತೆ. ವಿ ಹ್ಯಾವ್ IR ಫ್ಲೇಮ್ ಸೆನ್ಸರ್ಸ್. ಏನಿದು ಫ್ಲೇಮ್ ಸೆನ್ಸರ್ಸ್ ಅಂದ್ರೆ? IR ಫ್ಲೇಮ್ ಸೆನ್ಸರ್, IR ಅಂದ್ರೆ ಇನ್ಫ್ರಾರೆಡ್ ರೇಸ್.
ಸೊ ಈ IRA ಯಾಕೆ ಯೂಸ್ ಮಾಡಿದ್ದಾರೆ ಫ್ಲೇಮ್ ಸೆನ್ಸರ್ಗೆ? ಸೊ ನಮ್ಗೆ ಗೊತ್ತಿರ್ಬೇಕು, ನಮ್ಗೆ ಹೀಟ್ ಅಲ್ಲಿ ಅಥವಾ ಫೈರ್ ನಮ್ಗೆ ವಿ ಹ್ಯಾವ್ ಲೈಟ್ ಅಮೌಂಟ್ ಆಫ್ IRS. ಸೊ ಹೀಟ್ ನಮ್ಗೆ IRS ಲೈಟ್ ಅಮೌಂಟ್ ಅಲ್ಲಿ ಸಿಗುತ್ತೆ. ಆ ಮಿನಿಮಲ್ ಅಮೌಂಟ್ ಆಫ್ IRS ನಾನು ಇದು ಸೆನ್ಸ್ ಮಾಡಿಬಿಟ್ಟು ನಮ್ಗೆ ಫ್ಲೇಮ್ ಸೆನ್ಸರ್ ಆಗಿ ವರ್ಕ್ ಮಾಡುತ್ತೆ. ಸೊ ಆಯ್ತಾ ನೋಡಿ, ಫ್ಲೇಮ್ ಏನಾದ್ರು ಬಂದಾಗ ನಮ್ಗೆ ಯಾವ್ದು ಏನೋ ಒಂದು ಸಿಗ್ನಲ್ ಸಿಗುತ್ತೆ. ವಿಲ್ ಗೆಟ್ ಐದರ್ 5 volts ಅಥವಾ 0 volts. ಆತ ನಮ್ಗೆ ಯಾವ್ದಾದ್ರು ಒಂದು ಸಿಗ್ನಲ್ ಸಿಗುತ್ತೆ. ಆ ಸಿಗ್ನಲ್ ಸಿಕ್ಕಿದಾಗ ನಾವು ಅದನ್ನ ಆ ರೀತಿಯಲ್ಲಿ ಪ್ರೋಗ್ರಾಮ್ ಮಾಡ್ಬೇಕು. ದೆನ್ ವಿ ಹ್ಯಾವ್ ಸಮ್ ಸ್ಪೆಷಲ್ ಸೆನ್ಸರ್ಸ್ ನೋನ್ ಆಸ್ ಅಲ್ಟ್ರಾಸಾನಿಕ್ ಸೆನ್ಸರ್. ಸೊ ಅಲ್ಟ್ರಾಸಾನಿಕ್ ಅಂದ್ರೆ ಗೊತ್ತಿರ್ಬೇಕು ಎಲ್ಲರಿಗೂ. ಅಲ್ಟ್ರಾಸಾನಿಕ್ ಅಂದ್ರೆ ಸೌಂಡ್, ಅಲ್ಟ್ರಾ ಸೌಂಡ್. ಸೊ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಗೊತ್ತಿರ್ಬೇಕು ನಿಮ್ಗೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಆಯ್ತು. ಸೊ ನಮ್ಮ ಬಾಡಿನ ಸ್ಕ್ಯಾನ್ ಮಾಡಕ್ಕೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತಾರೆ. ಸೊ ಅದೇ ಅಲ್ಟ್ರಾಸೌಂಡ್ ಅಲ್ಟ್ರಾಸಾನಿಕ್. ಓಕೆ, ಸೊ ಇದು ಸೌಂಡ್ ಪ್ರಿನ್ಸಿಪಲ್ ಅಲ್ಲಿ ವರ್ಕ್ ಆಗೋದು. ಇದೇನ್ ಮಾಡುತ್ತೆ, ಸೌಂಡ್ ಸಿಗ್ನಲ್ ಕಳಿಸುತ್ತೆ. ಸೊ ಮಿನಿಮಲ್ ಸ್ಮಾಲ್ ಸೌಂಡ್ ಸಿಗ್ನಲ್, ಹೈ ಸೌಂಡ್ ಸಿಗ್ನಲ್ ಕಳಿಸುತ್ತೆ. ಅಲ್ಟ್ರಾ ಅಂದ್ರೆ ಹೈ ಸೌಂಡ್ ಸಿಗ್ನಲ್ ಕಳಿಸುತ್ತೆ. ಆ ಸಿಗ್ನಲ್ ಸೌಂಡ್ ಯಾವಾಗ್ಲೂ ರಿಫ್ಲೆಕ್ಟ್ ಆಗುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಮೌಂಟೇನ್ಸ್ ಅಲ್ಲಿ ಹೋಗ್ಬಿಟ್ಟು ನಾವು ಕಿಚ್ಚಿದ್ರೆ ಏನಾಗುತ್ತೆ, ಸೊ ನಮ್ಗೆ ಎಕೋ ಆಗುತ್ತೆ, ಹೌದಾ ಇಲ್ವಾ? ಸೊ ಎಂಟಿ ರೂಮ್ ಅಲ್ಲಿ ನೀವು ಕಿಚ್ಚಿದ್ರೆ ಏನಾಗುತ್ತೆ, ಎಕೋ ಆಗುತ್ತೆ, ಸೌಂಡ್ ಎಕೋ ಆಗುತ್ತೆ. ಸೌಂಡ್ ವಾಲ್ ಹಿಟ್ ಆಗ್ಬಿಟ್ಟು ನಮ್ಗೆ ಎಕೋ ಆಗುತ್ತೆ. ಐ ಐ ಎಕೋ ನಾನು ಯೂಸ್ ಮಾಡ್ಬಿಟ್ಟು ಒಂದು ಸೆನ್ಸರ್ ಮಾಡಿದ್ದಾರೆ. ಏನ್ ಸೆನ್ಸರ್ ಇದು? ಅಲ್ಟ್ರಾಸಾನಿಕ್ ಸೆನ್ಸರ್ ಅಂತ. ಇದೇನ್ ಮಾಡುತ್ತೆ, ಇದು ನೋಡಿ, ಇವಾಗ ಇದು ಒಂದ್ ಕಡೆಯಿಂದ ಸೌಂಡ್ ವೇವ್ಸ್ ಕಳಿಸುತ್ತೆ. ಸೊ ಟ್ರಿಗರ್ ಪಿನ್ ಬಂದ್ಬಿಟ್ಟು ಸೌಂಡ್ ವೇವ್ಸ್ ನ ಈ ಟೈಮ್ ಇದರಲ್ಲಿ ಸೆಂಡ್ ಮಾಡುತ್ತೆ. ಏನೋ ಆಬ್ಜೆಕ್ಟ್ ನ ಹಿಟ್ ಆಗ್ಬಿಟ್ಟು ರಿಟರ್ನ್ ಬರುತ್ತೆ ನೋಡಿ. ರಿಟರ್ನ್ ಬಂದಾಗ ಆ ಆಬ್ಜೆಕ್ಟ್ ಮಧ್ಯೆ ಇರೋ ಟೈಮ್ ಎಷ್ಟೊತ್ತಾಯ್ತು ಇಲ್ಲಿಂದ ಇಲ್ಲಿಗೆ ಹೋಗ್ಬಿಟ್ಟು ಇಲ್ಲಿಂದ ವಾಪಸ್ ಬರಕ್ಕೆ, ಆ ಟೈಮ್ ನ ಅದು ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ನಮ್ಗೆ ಒಂದು ಆನ್ಸರ್ ಕೊಡುತ್ತೆ. ಓಕೆ, ಅಂದ್ರೆ ನಾವು ಈ ಸೆನ್ಸರ್ಸ್ ನಾವು ನಮ್ಮ ಎಕ್ಸಾಂಪಲ್ ಒಂದು ಆಬ್ಜೆಕ್ಟ್ ಡಿಸ್ಟೆನ್ಸ್ ನೋಡ್ಬೇಕು. ಸೊ ನಿಮ್ಗೆ ಎಲ್ಲರಿಗೂ ಸೋನಾರ್ ಗೊತ್ತಿರ್ಬೇಕು. ಸೋನಾರ್ ಸಿಸ್ಟಮ್ ಅಥವಾ ರಡಾರ್ ಸಿಸ್ಟಮ್ ಅಂತ ಇರುತ್ತೆ. ಸೋನಾರ್ ಸಿಸ್ಟಮ್ ಅಲ್ಲೆಲ್ಲ ಇದೇ ಯೂಸ್ ಮಾಡ್ತಾರೆ. ಸೊ ಸೋನಾರ್ ಅಂದ್ರೆ ಏನು, ಮಿಲಿಟರಿ ಪರ್ಪಸ್. ಇದೆಲ್ಲ ಮಿಲಿಟರಿ ಪರ್ಪಸ್ ಯೂಸ್ ಮಾಡ್ತಾರೆ. ದೆನ್ ವಿ ಹ್ಯಾವ್ ನಮ್ಮ ಹೈಟ್ ಮೆಷರ್ಮೆಂಟ್ಗೂ ಯೂಸ್ ಮಾಡ್ತಾರೆ, ಒಂದು ಡಿಸ್ಟೆನ್ಸ್ ಮೆಷರ್ಮೆಂಟ್ಗೂ ಯೂಸ್ ಮಾಡ್ತಾರೆ. ಸೊ ಅದರ ಡಿಫ್ರೆಂಟ್ ಯೂಸಸ್ ಇದೆ ಈ ಸೆನ್ಸರ್ ಇಂದ. ವಿ ಹ್ಯಾವ್ ಮೋಷನ್, PI ಮೋಷನ್ ಸೆನ್ಸರ್. ಸೊ ಮೋಷನ್ ಸೆನ್ಸರ್, ಸೊ ಏನಾದ್ರು ಮೋಷನ್ ಆದ್ರೆ ಅದು ನಮ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಏನಾದ್ರು ಆಬ್ಜೆಕ್ಟ್ ಮೋಷನ್ ಗೊತ್ತಾದ್ರೆ. PI ಅಂದ್ರೆ ನಮ್ಮ ಬಾಡಿಯಲ್ಲಿರೋ ಟೆಂಪರೇಚರ್ಸ್. IR ಅಂದ್ರೆ ಏನು, ಟೆಂಪರೇಚರ್ ಸ್ವಲ್ಪ IR ಇರುತ್ತೆ. ನಾವು ಬಾಡಿ ಒಳಗೆ ಇರೋ ಟೆಂಪರೇಚರ್ ಅದು ಸೆನ್ಸ್ ಮಾಡೋ ಅಷ್ಟು ಕೆಪಾಸಿಟಿ ಇದೆ ಅದಕ್ಕೆ. ಸೊ ದೂರದಿಂದನೇ ನಮ್ಮ ಬಾಡಿಯಲ್ಲಿ ಇರೋ ನಮ್ಮ ಇನ್ಫ್ರಾರೆಡ್ ರೇಸ್ ಅಥವಾ ನಮ್ಮ ಹೀಟ್ ನ ಸೆನ್ಸ್ ಮಾಡ್ಬಿಟ್ಟು ಅದು ನಮ್ಗೆ ಔಟ್ಪುಟ್ ಕೊಡುತ್ತೆ. ಏನಾದ್ರೂ ಹೀಟ್ ಚೇಂಜ್ ಗೊತ್ತಾದ್ರೆ ಇಷ್ಟು ಏರಿಯಾಲಿ ಅದು ನಮ್ಗೆ ಒಂದು ಆನ್ಸರ್ ಕೊಡುತ್ತೆ. ಅದೇ ರೀತಿಯಲ್ಲಿ ವಿ ಹ್ಯಾವ್ ಫ್ಲೆಕ್ಸ್ ಸೆನ್ಸರ್ಸ್. ಸೊ ಫ್ಲೆಕ್ಸ್ ಅಂದ್ರೆ ಗೊತ್ತಿರ್ಬೇಕು. ಫ್ಲೆಕ್ಸ್ ಅಂದ್ರೆ ಫ್ಲೆಕ್ಸಿಬಿಲಿಟಿ. ಸೊ ಎಷ್ಟು ಫ್ಲೆಕ್ಸಿಬಲ್ ಆಗುತ್ತೆ ಅಷ್ಟೇ ಅದು ವ್ಯಾಲ್ಯೂ ಚೇಂಜ್ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ನಮ್ಗೆ ಡಿಫ್ರೆಂಟ್ ವ್ಯಾಲ್ಯೂಸ್ ಸಿಗುತ್ತೆ. ಸೊ ಈ ಎಲ್ಲಾ ವ್ಯಾಲ್ಯೂಸ್ ನಮ್ಗೆ ಡಿಫ್ರೆಂಟ್ ಫಾರ್ಮ್ ಅಲ್ಲಿ ಸಿಗುತ್ತೆ. ಸಮ್ ವಿಲ್ ಗೆಟ್ ಆಸ್ 1 0, ಯಾವ್ದಾದ್ರು ನಮ್ಗೆ ಹೈ ಲೋ, ಯಾವ್ದಾದ್ರು ನಮ್ಗೆ ಈ ತರ ನಂಬರ್ಸ್ ಅಲ್ಲಿ ಸಿಗುತ್ತೆ 3, 2.5, 2.2, 2.3 ಆ ತರ. ಸೊ ಆ ತರ ವ್ಯಾಲ್ಯೂಸ್ ನಮ್ಗೆ ಸಿಗುತ್ತೆ. ಸೊ ನಾವು ಅದನ್ನ ಪ್ರೋಗ್ರಾಮ್ ಮಾಡ್ಬೋದು ಸೀರಿಯಲ್ ಮಾನಿಟರ್ ಅಲ್ಲಿ. ಆ ವ್ಯಾಲ್ಯೂನ ನೋಡ್ಬಿಟ್ಟು ನಮ್ಗೆ ಇವಾಗ ನಾವು ಆ ವ್ಯಾಲ್ಯೂನ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಟೆಂಪರೇಚರ್, ನಾವು ಲೈಟರ್ ಅಥವಾ ಒಂದು ಹೀಟ್ ತೆಗೆದ್ಬಿಟ್ಟು ಇಷ್ಟು ಟೆಂಪರೇಚರ್ ಬಂದ್ರೆ ಆನ್ ಆಗ್ಬೇಕು. ಅಷ್ಟು ಟೆಂಪರೇಚರ್ ಬಂದಾಗ ಅದು ನಮ್ಗೆ ಏನ್ ತೋರಿಸ್ತಿದೆ ವ್ಯಾಲ್ಯೂ, ನಮ್ಮ ಕಂಪ್ಯೂಟರ್ ಅಲ್ಲಿ ನಮ್ಮ ಸಿಸ್ಟಮ್ ಅಲ್ಲಿ ಏನ್ ವ್ಯಾಲ್ಯೂ ತೋರಿಸ್ತಿದೆ ಆ ವ್ಯಾಲ್ಯೂನ ಯೂಸ್ ಮಾಡ್ಬಿಟ್ಟು ನಾವು ಅದನ್ನ ಪ್ರೋಗ್ರಾಮ್ ಆಟೋಮೆಟಿಕ್ ಫ್ಯಾನ್ ಆನ್ ಆಗೋ ತರ ಮಾಡ್ಬೋದು. ದೆನ್ ಸೌಂಡ್ ಸೆನ್ಸರ್ ಹಂಗೆ. ಸೌಂಡ್ ಬಂದಾಗ ನಮ್ಗೆ ಇಲ್ಲಿ ವ್ಯಾಲ್ಯೂ ಡಿಫ್ರೆಂಟ್ ಆಗಿರೋ ವ್ಯಾಲ್ಯೂ ತೋರಿಸುತ್ತೆ. ಸೊ ಡಿಫ್ರೆಂಟ್ ವೋಲ್ಟೇಜ್ ಬರುತ್ತೆ. ಇದು ಸೌಂಡ್ ಸೆನ್ಸರ್ ಆಯ್ತು. ಸೊ ಒಂದ್ ಸೌಂಡ್ ನ ಸೆನ್ಸ್ ಮಾಡಕ್ ಸೌಂಡ್ ಸೆನ್ಸರ್. ದೆನ್ ವಿ ಹ್ಯಾವ್ MQ ಗ್ಯಾಸ್ ಸೆನ್ಸರ್ ಅಥವಾ ಸ್ಮೋಕ್ ಸೆನ್ಸರ್. ಸೊ ಎಲ್ಲಾ ಟೈಪ್ ಆಫ್ ಗ್ಯಾಸ್ಗೆ, ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾಸ್, LPG ಆಗಿರ್ಲಿ, N2 ಆಗಿರ್ಲಿ, ಹೈಡ್ರೋಜನ್ ಆಗಿರ್ಲಿ, ಆಕ್ಸಿಜನ್ ಆಗಿರ್ಲಿ, ಎನ್ವೈರನ್ಮೆಂಟಲ್ ಗ್ಯಾಸಸ್ ಆಗಿರ್ಲಿ, ಬ್ಯೂಟೇನ್ ಆಗಿರ್ಲಿ, ಎಲ್ಲ. ಸೊ ಇರೋ ಎಲ್ಲಾ ಗ್ಯಾಸಸ್ ಅಥವಾ ಸ್ಮೋಕ್ಸ್ಗೆ ವಿ ಹ್ಯಾವ್ ಡಿಫ್ರೆಂಟ್ ಸೆನ್ಸರ್ಸ್ ಇದೆ. ವಿ ಹ್ಯಾವ್ MQ5, MQ2, MQ1, MQ135, MQ265, 268. ಸೊ ಆ ತರ ಡಿಫ್ರೆಂಟ್. ಸೊ ಡಿಫ್ರೆಂಟ್ ಅಪ್ಲಿಕೇಶನ್ ಇದೆ. ಸೊ ನಮ್ಗೆ ಇವಾಗ LPG ಸೆನ್ಸ್ ಮಾಡ್ಬೇಕಂದ್ರೆ ವಿ ಯೂಸ್ MQ3. ಅಥವಾ ನಮ್ಗೆ ನಾರ್ಮಲ್ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಟೆಸ್ಟ್ ಮಾಡ್ಬೇಕಂದ್ರೆ MQ135 ಯೂಸ್ ಮಾಡ್ಬೋದು. ಆ ರೀತಿಯಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಮೋಕ್ ಅಂಡ್ ಗ್ಯಾಸ್ ಸೆನ್ಸರ್ ಯೂಸ್ ಮಾಡ್ಬೋದು. This depends on what we want to sense. Example, we'll take an example as ಇವಾಗ ಇವಾಗ ಒಂದ್ ಮನೆ ಹತ್ರ, ಯಾವ ಮನೆ ಹತ್ರ ಅಥವಾ ನಮ್ಮ ಮನೆ ಹತ್ರನೇ ಕಸ ಕಡಿ ತುಂಬಾ ಹಾಕ್ತಾರೆ. ಸೊ ಗಾರ್ಬೇಜ್ ತುಂಬಾ ಹಾಕ್ತಾರೆ.
ಗಾರ್ಬೇಜ್ ಕಡೆ ನಮಗೆ ಏನ್ ಸ್ಮೋಕ್ ಬರುತ್ತೆ ಅಥವಾ ಏನ್ ಈ ಯಾವ ಸ್ಮೆಲ್ ಬರುತ್ತೆ ಅಥವಾ ಯಾವ ಗ್ಯಾಸಸ್ ಎಮಿಟ್ ಆಗುತ್ತೆ, ಆ ಗ್ಯಾಸಸ್ ನಾವು ಮಾಹಿತಿಯನ್ನು ತಿಳಿಸ್ಬಿಟ್ಟು ನಾವು ಆ ಗ್ಯಾಸಸ್ ಸೆನ್ಸರ್ ಆಗ್ಬಿಟ್ಟು ಇವಾಗ ಜಾಸ್ತಿ ಪ್ರಿಸ್ಕ್ರೈಬ್ಡ್ ಲೆವೆಲ್ಗಿಂತ ಜಾಸ್ತಿ ಸೆನ್ಸ್ ಆದಾಗ ಅದು ನಮಗೆ ಇನ್ಫಾರ್ಮೇಶನ್ ಕೊಡ್ತಾ ನಾವು ಮಾಡಬಹುದು. ಸೊ ಈ ರೀತಿಯಲ್ಲಿ ನಾವು LPG ಗ್ಯಾಸ್ ಸೇಫ್ಟಿ ಸಿಸ್ಟಮ್ಸ್ ಮಾಡಬಹುದು, ಎನ್ವೈರನ್ಮೆಂಟಲ್ ಸೇಫ್ಟಿ ಸಿಸ್ಟಮ್ ಮಾಡಬಹುದು, ಮತ್ತೆ ಪೊಲ್ಯೂಷನ್ ಕಂಟ್ರೋಲ್ ಮಾಡಬಹುದು. ಆ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್ ಮಾಡಬಹುದು. ಗ್ಯಾಸ್ ಏನಾದ್ರು ಬಂದಾಗ ವ್ಯಾಲ್ಯೂ ಚೇಂಜ್ ಆಗುತ್ತೆ, ವೋಲ್ಟೇಜ್ ರೇಟ್ ಅಥವಾ ಸಿಗ್ನಲ್ಸ್ ಚೇಂಜ್ ಆಗುತ್ತೆ. ದೆನ್ ವಿ ಹ್ಯಾವ್ ಟಚ್ ಸೆನ್ಸರ್. ಸೊ ನಮ್ ಟಚ್ ಸೆನ್ಸರ್ ಹೆಸರಲ್ಲೇ ಇದೆ ಟಚ್. ಸೊ ನಮ್ ಟಚ್ ನ ಫೀಲ್ ಮಾಡಕ್ಕೆ ಟಚ್ ಸೆನ್ಸರ್. ಸೊ ರೇನ್ ಸೆನ್ಸರ್. ಸೊ ರೇನ್, ಸೊ ಮಳೆ ಬರೋದ್ನ, ಸೊ ಇದ್ಮೇಲೆ ವಾಟರ್ ಬಿದ್ರೆ ಈ ಇದು ನಮ್ಗೆ ಏನೋ ಇನ್ಫಾರ್ಮೇಶನ್ ಕೊಡುತ್ತೆ. ಆ ರೀತಿಯಲ್ಲಿ ವಾಟರ್ ಲೆವೆಲ್ ಸೆನ್ಸರ್. ಸೊ ವಾಟರ್ ಲೆವೆಲ್ ಎಷ್ಟಿದೆ ಆ ಅದನ್ನ ಸೆನ್ಸ್ ಮಾಡಕ್ಕೆ ಇದು ವಾಟರ್ ಲೆವೆಲ್ ಸೆನ್ಸರ್. ಗೆಸ್ಟರ್ ಸೆನ್ಸರ್. ಗೆಸ್ಟರ್ ಅಂದ್ರೆ ನಾವು ಕೈಯಿಂದ ಆಕ್ಷನ್ ಮಾಡ್ತೀವಿ ನೋಡಿ. ಇವಾಗ ಒಬ್ರಿಗೆ ಕಣ್ಣು ಕಾಣಿಸಲ್ಲ, ಅದು ಒಬ್ರಿಗೆ ಕಿವಿ ಕೇಳಿಸಲ್ಲ, ಅವಾಗೆಲ್ಲ ಹೆಂಗ್ ಆಕ್ಷನ್ ಮಾಡ್ತೀವಿ. ಸೊ ಹಾಯ್ ಬಾಯ್ ಅಂತ ಹೇಳ್ತಿರ್ತಾನೆ. ಸೊ ಅದು ಗೆಸ್ಟರ್. ಸೊ ಆ ಗೆಸ್ಟರ್ ಅನ್ನು ಸೆನ್ಸ್ ಮಾಡಕ್ ವಿ ಹ್ಯಾವ್ ಗೆಸ್ಟರ್ ಸೆನ್ಸರ್ಸ್. ದೆನ್ ಫೋರ್ಸ್ ಸೆನ್ಸರ್. ಸೊ ಫೋರ್ಸ್ ಅಂದ್ರೆ ಎಷ್ಟು ಫೋರ್ಸ್ ಕೊಡ್ತಾ ಇದೀವಿ, ಎಷ್ಟು ಪ್ರೆಷರ್ ಕೊಡ್ತಾ ಇದೀವಿ ಒಂದು ಆಬ್ಜೆಕ್ಟ್ ಮೇಲೆ, ಅಥವಾ ನನ್ನ ಕೈ ನನ್ನ ಫೋನ್ ಎಷ್ಟು ಫೋರ್ಸ್ ಕೊಡ್ತಿದೆ ಒಂದ್ ಮೇಲೆ ಆಬ್ಜೆಕ್ಟ್ ಮೇಲೆ. ಸೊ ಇದು ಯೂಸ್ ಮಾಡ್ಬಿಟ್ಟು ನೀವು ವೇಯಿಂಗ್ ಮೆಷಿನ್ ಮಾಡ್ಬೋದು. ಸೊ ನಮ್ಮ ಎಲೆಕ್ಟ್ರಾನಿಕ್ಸ್ ವೇಯಿಂಗ್ ಮೆಷಿನ್ ಅಲ್ಲಿ ಇದೇ ಇರೋದು. ಆಕ್ಸಿಲೋಮೀಟರ್ ಇದೆ. ಸೊ ಯಾವ ಸ್ಪೀಡ್ ಅಲ್ಲಿ ಆಕ್ಸಿಲೇಟರ್ ಆಗ್ತಿದೆ ಅದು ಆಕ್ಸಿಲೋಮೀಟರ್ ಇದೆ. ಸೊ ನಾವು ವೀಲ್ ಯಾವ ಸ್ಪೀಡ್ ಅಲ್ಲಿ ಆಕ್ಸಿಲೇಟರ್ ಆಗ್ತಾ ಇದೆ ಅಂದ್ರೆ ಎಷ್ಟು ಸ್ಪೀಡ್ ಆಗಿ ರನ್ ಆಗ್ತಿದೆ ಅದು ನೋಡ್ಬೋದು. ದೆನ್ ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬಯೋಮೆಡಿಕಲ್ ಸೆನ್ಸರ್ಸ್. ಸೊ ಇದು ಸೆನ್ಸರ್ಸ್ ಆಯ್ತು. ಅಂದ್ರೆ ಬಯೋಮೆಡಿಕಲ್ ಸೆನ್ಸರ್ಸ್ ಅಂದ್ರೆ ಇವಾಗ ನಮ್ಮ ಪಲ್ಸ್ ರೇಟ್ ಚೆಕ್ ಮಾಡಕ್ ಸೆನ್ಸರ್ಸ್, BP ಚೆಕ್ ಮಾಡಕ್ ಇವಾಗೆಲ್ಲ BP ಮೆಷಿನ್ ಹಾಕ್ಬಿಡ್ತಾರೆ. ಫಸ್ಟ್ ಎಲ್ಲ ಏನಿತ್ತು, ಅದೇನೋ ಒಂದು ಕೈಯಿಂದಾನೇ ಪ್ರೆಸ್ ಮಾಡ್ತಾ ಇದ್ರು. ಸೊ ಫುಲ್ ಒಂಥರ ಊದ್ಕೊಂತ ಇದ್ರು. ಇವಾಗ ಅದೆಲ್ಲ ಇಲ್ಲ, ಇವಾಗ ಮೆಷಿನ್ಸ್ ಆಗ್ಬಿಟ್ಟಿದೆ. ಕಂಪ್ರೆಸರ್ ಇರುತ್ತೆ ಮೆಷಿನ್ ಅಲ್ಲಿ. ಸೊ ಕಂಪ್ರೆಸರ್ ಇಂದ ಏರ್ ಫ್ಲೋ ಮಾಡುತ್ತೆ, ಟೈಟ್ ಮಾಡ್ಬಿಡುತ್ತೆ. ಆದ್ಮೇಲೆ ನಮ್ ಬ್ಲಡ್ ಪ್ರೆಷರ್ ಸೆನ್ಸ್ ಮಾಡ್ಬಿಟ್ಟು ನಮ್ಗೆ ಡಿಸ್ಪ್ಲೇ ತೋರಿಸುತ್ತೆ. ಸೊ ವಿ ಹ್ಯಾವ್ BP ಮೆಷಿನ್ಸ್, ಆಮೇಲೆ ECG ಸೆನ್ಸರ್ಸ್, EMG ಸೆನ್ಸರ್ಸ್, ಆ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆನ್ಸರ್ಸ್ ಬಂದ್ಬಿಟ್ಟಿದೆ. ಸೊ ಇದು ಇವಾಗ ಸೆನ್ಸರ್ಸ್ ಆಯ್ತು. ಸೊ ಇವಾಗ ಸ್ವಲ್ಪ ಬೇಗನೆ ವಿಲ್ ಗೋ ಟು ಔಟ್ಪುಟ್ ಡಿವೈಸಸ್. ಓಕೆ. ಸೊ ಇವಾಗ ನಾವು ಇದಿಷ್ಟಿಂದ ನಮ್ಗೆ ಗೊತ್ತಾಯ್ತು ಹೆಂಗ್ ನಾವು ಏನೇನ್ ಸೆನ್ಸ್ ಮಾಡಬಹುದು. ಸೊ ಇಡೀ ಜಗತ್ತಲ್ಲಿರೋ ಎಲ್ಲಾ ಆಬ್ಜೆಕ್ಟ್ಸ್ ನಾನು ಅಥವಾ ಎಲ್ಲಾ ಆಕ್ಟಿವಿಟೀಸ್ ನಾವು ಒಂದು ರೀತಿಯಲ್ಲಿ ನಾವು ಅದನ್ನ ಸೆನ್ಸ್ ಮಾಡಬಹುದು. ಇವಾಗ ನಾವು ಸೆನ್ಸ್ ಮಾಡೋದು ಗೊತ್ತಾಯ್ತು. ಇವಾಗ ವಿ ವಿಲ್ ಸಿ ಹೌ ಟು ಎಕ್ಸಿಕ್ಯೂಟ್ ದಟ್ ಔಟ್ಪುಟ್. ಸೊ ಔಟ್ಪುಟ್ ಅಂದ್ರೆ ಏನು? ಸೊ ಯಾವ್ದು ಹೇಳ್ಬೋದು ಔಟ್ಪುಟ್ ಅಂದ್ರೆ ಏನು? ಇನ್ಪುಟ್ ಬಗ್ಗೆ ಹೇಳಿದೀರಾ, ಅದೇ ರೀತಿ ಔಟ್ಪುಟ್ ಬಗ್ಗೆ ಯಾವ್ದು ಹೇಳ್ಬೋದಾ? ಏನ್ ಔಟ್ಪುಟ್ ಅಂದ್ರೆ ಏನು? ಸೊ ಎನಿವನ್, ವಾಟ್ ಈಸ್ ಔಟ್ಪುಟ್? ಸೊ ಇನ್ಪುಟ್ ಇವಾಗ ಗೊತ್ತಾಯ್ತಾ ಅಥವಾ ತುಂಬಾ ಫಾಸ್ಟ್ ಹೋಗ್ಬಿಟ್ನಾ? ಅದು ನೀವು ಮೆಸೇಜ್ ಮಾಡ್ಬೋದು, ಇಲ್ಲಾಂದ್ರೆ ಇನ್ನೊಂದು ನೋಡ್ಬೇಕು ಏನಾದ್ರು ವಿಡಿಯೋಸ್ ಕಳ್ಸೋ ತರ. ಸೊ ಯಾವ್ದು ಆನ್ಸರ್ ಮಾಡ್ಬೋದು, ವಾಟ್ ಈಸ್ ಔಟ್ಪುಟ್ ಡಿವೈಸಸ್? ಸೊ ಔಟ್ಪುಟ್ ಡಿವೈಸ್ ಅಂದ್ರೆ ವಿ ಹ್ಯಾವ್ ಔಟ್ಪುಟ್ ಡಿವೈಸ್ ಅಂದ್ರೆ ದ ಥಿಂಗ್ ದಟ್ ವಿ ಕ್ಯಾನ್ ಅಬ್ಸರ್ವ್ ಆರ್ ವಿ ಕ್ಯಾನ್ ಸಿ ಆರ್ ವಿ ಕ್ಯಾನ್ ಫೀಲ್. ನಾವು ಹ್ಯೂಮನ್ ಆಗ್ಬಿಟ್ಟು ನಾವು ಯಾವ್ದನ್ನ ನೋಡ್ಕೊಳ್ಬಹುದು, ಯಾವ್ದನ್ನ ಫೀಲ್ ಮಾಡ್ಬೋದು, ಅಥವಾ ಯಾವ್ದನ್ನ ನಾವು ಅಬ್ಸರ್ವ್ ಮಾಡ್ಬೋದು, ಅದನ್ನೇ ನಾವು ಔಟ್ಪುಟ್ ಡಿವೈಸ್ ಕರಿತೀವಿ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಸಿಗ್ನಲ್ಸ್ ನೋಡಕ್ ಆಗಲ್ಲ. ಸಾಯಿಲ್ ಏನ್ ಮಾಯಿಶ್ಚರ್ ಇದೆ, ವಿತೌಟ್ ನಮ್ ಕೈ ಟಚ್ ಮಾಡದೆ ನಾವು ನೋಡಕ್ ಆಗಲ್ಲ, ಗೊತ್ತಾಗಲ್ಲ ನಮ್ಗೆ ಮಾಯಿಶ್ಚರ್ ಲೆವೆಲ್. ಅದೇ ರೀತಿಯಾಗಿ ನಮ್ಗೆ ಗೊತ್ತಾಗ್ಬೇಕು, ನಮ್ಗೆ ಏನೊಂದು ವ್ಯಾಲ್ಯೂ ಏನಾದ್ರು ಕಾಣಿಸ್ಬೇಕು ನಮ್ಗೆ. ಅದು ಒದ್ದೆ ವಾಟರ್ ಮೇಲೆ ಇರೋದು ಕಾಣಿಸ್ಬೇಕು, ಸನ್ಲೈಟ್ ನಮ್ಗೆ ಕಾಣಿಸ್ಬೇಕು, ಹೌದಾ ಇಲ್ವಾ? ಅದೇ ರೀತಿಯಲ್ಲಿ ನಾವೇನ್ ಕಾಣಿಸ್ಬಹುದು, ನಮ್ ಕಣ್ಣಿಗೆ ಏನ್ ಸಿಗುತ್ತೆ ಅದೇ ನಮ್ಮ ಔಟ್ಪುಟ್. ಔಟ್ಪುಟ್ ಡಿವೈಸಸ್ ಅಲ್ಲಿ ವಿ ಹ್ಯಾವ್, ಇವಾಗ ಇದೆಲ್ಲ ನೋಡಿದ್ರಿ ನೀವು ಏನೋ. ಸೊ ಈ ಸೆನ್ಸರ್ಸ್ ಎಲ್ಲ ನೋಡಿ, ಆ ಸೆನ್ಸರ್ಸ್ ಯೂಸ್ ಮಾಡ್ಬಿಟ್ಟು ನೀವು ಕಂಟ್ರೋಲ್ ಮಾಡ್ಬೋದು. ಮೋಟರ್ಸ್ ಅಂಡ್ ಏರ್ ಮೋಟರ್ ಯೂಸ್ ಮಾಡ್ಬಿಟ್ಟು ನೀವು ಫ್ಯಾನ್ ಮಾಡ್ಬೋದು, ಫ್ಯಾನ್ ಆಟೋಮ್ಯಾಟಿಕ್ ಫ್ಯಾನ್ ಆನ್ ಮಾಡ್ಬೋದು, ಅಥವಾ ಐಆ ಸೆನ್ಸರ್ ಇದರಲ್ಲಿ ಒಂದು ನಿಮ್ಮ ಆಟೋಮ್ಯಾಟಿಕ್ ಡೋರ್ ಮಾಡ್ಬೋದು, ಆಟೋಮ್ಯಾಟಿಕ್ ಶಟರ್ ಮಾಡ್ಬೋದು. ಅಥವಾ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಟರ್ಸ್, ಈ ಮೋಟರ್ಸ್ ಯೂಸ್ ಮಾಡ್ಬಿಟ್ಟು ಮಾಡ್ಬೋದು. ಸರ್ವೋ ಮೋಟರ್ ಯೂಸ್ ಮಾಡ್ಬಿಟ್ಟು ಪ್ರಿಸಿಷನ್ ಆಂಗಲ್ ಅಂದ್ರೆ ಪ್ರಿಸಿಷನ್ ಆಗಿ ಆಂಗಲ್ ಕೊಡುತ್ತೆ. ಸೊ 45 ಡಿಗ್ರಿ ಬೇಕಂದ್ರೆ 45 ಡಿಗ್ರಿ. ಆದ್ರೆ ಇದು ಹಂಗಿಲ್ಲ, ಇದು ಆನ್ ಮಾಡಿದ ತಕ್ಷಣ ಫುಲ್ ಟರ್ನ್ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಇದು ಆಗ್ತಾ ಇಲ್ಲ, ನಾವು ಎಷ್ಟು ಹೇಳ್ತೀವಿ ಅಷ್ಟೇ ಟರ್ನ್ ಆಗುತ್ತೆ. 45 ಡಿಗ್ರಿ ಟರ್ನ್ ಆಗಂದ್ರೆ 45 ಡಿಗ್ರಿ ಮಾತ್ರ ಟರ್ನ್ ಆಗುತ್ತೆ. ಸೊ ಇದನ್ನ ನೀವು ಯೂಸ್ ಮಾಡ್ಬಿಟ್ಟು ಆಟೋಮ್ಯಾಟಿಕ್ ಡಿಸ್ಪೆನ್ಸಸ್ ಮಾಡ್ಬೋದು, ಆ ತರ ಎಲ್ಲ ಮಾಡ್ಬೋದು. ಇದರಲ್ಲಿ 18 to 8 LED ಮ್ಯಾಟ್ರಿಕ್ಸ್
ಸೊ ಇಲ್ಲೆಲ್ಲ LED ಇದೆಲ್ಲ ಏನಿಲ್ಲ LED ಮ್ಯಾಟ್ರಿಕ್ಸ್ ಡಿಸ್ಪ್ಲೇ ಅಂದ್ರೆ 8x8 ಮ್ಯಾಟ್ರಿಕ್ಸ್ ಡಿಸ್ಪ್ಲೇ ಇದೆ. ಸೊ ಈ ಡಿಸ್ಪ್ಲೇ ನ ಒಂದೊಂದು LED ಆನ್ ಮಾಡ್ಬಿಟ್ಟು ಡಿಫ್ರೆಂಟ್ ಟೈಪ್ ಅಲ್ಲಿ ಒಂದೊಂದು LED ಆನ್ ಮಾಡ್ಬಿಟ್ಟು ಸ್ಮೈಲಿ ಫೇಸ್ ಆಗಿರ್ಲಿ ಸ್ಯಾಡ್ ಫೇಸ್ ಆಗಿರ್ಲಿ ಎಲ್ಲ ಮಾಡಬಹುದು. ಸೊ ಇದು LED ಮ್ಯಾಟ್ರಿಕ್ಸ್ ಡಿಸ್ಪ್ಲೇ ಆಯ್ತು. I2C LCD ಡಿಸ್ಪ್ಲೇ. ಸೊ LCD ಡಿಸ್ಪ್ಲೇಸ್ ಆಗಿರ್ಲಿ, ಸೊ ಇದ್ರಲ್ಲಿ ಏನೋ ವ್ಯಾಲ್ಯೂಸ್ ಪ್ರಿಂಟ್ ಮಾಡ್ಬೇಕಂದ್ರೆ ಆಲ್ಫಾಬೆಟ್ಸ್ ಏನಾದ್ರು ಹೆಸರು ಪ್ರಿಂಟ್ ಮಾಡ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಹೈಟ್ ಅಲ್ಟ್ರಾಸಾನಿಕ್ ಸೆನ್ಸರ್ ಯೂಸ್ ಮಾಡ್ಬಿಟ್ಟು ನಾನು ಹೈಟ್ ಸೆನ್ಸರ್ ಮಾಡ್ತೀನಿ. ನಮ್ಮ ಹೈಟ್ ಪ್ರಿಂಟ್ ಆಗ್ಬೇಕು. ಅವಾಗ ಇದೆಲ್ಲ ನಮ್ಮ ಹೈಟ್ ಪ್ರಿಂಟ್ ಮಾಡಕ್ ಆಗಲ್ಲ, ಅದಕ್ಕೋಸ್ಕರ ನಾನು ಇದು ಯೂಸ್ ಮಾಡ್ತೀನಿ. ಸೊ ಇದ್ರಲ್ಲಿ ನಮ್ಮ ಹೈಟ್ ಇನ್ ಸೆಂಟಿಮೀಟರ್ಸ್ ಅಂಡ್ ಇನ್ ಇಂಚಸ್ ಅಲ್ಲೂ ತೋರಿಸುತ್ತೆ. ಸೊ ಆತರ ನಾವು ಇದನ್ನ ಪ್ರೋಗ್ರಾಮ್ ಮಾಡ್ಬೋದು. ಇದು ಕನ್ವರ್ಟರ್. ಇವಾಗ ಇದೇನಂದ್ರೆ ಇದು I2C ಕನ್ವರ್ಟರ್ ಅಂದ್ರೆ ಏನಂದ್ರೆ I2C ಕನ್ವರ್ಟರ್ ಬಂದ್ಬಿಟ್ಟು ಸೊ ಇದರಲ್ಲಿರೋ ನಮ್ 16 ಪಿನ್ನು ನಾವು ಒಂದೊಂದು ಪಿನ್ನು ಕನೆಕ್ಷನ್ ಮಾಡಕ್ ಆಗಲ್ಲ. ಅದರಲ್ಲಿ ಆರ್ಡಿನೋ ತುಂಬಾ ಕಷ್ಟ ಆಗುತ್ತೆ. ಮಾಡ್ಬೋದು, ವಿ ನೀಡ್ ತುಂಬಾ ಕೇರ್ಫುಲ್ ಮಾಡ್ಬಿಟ್ಟು ಅಬ್ಸರ್ವ್ ಮಾಡ್ಬಿಟ್ಟು ಮಾಡ್ಬೇಕು. ಅದೇ ಈ ಮಾಡೆಲ್ ಇರೋ ಕಾರಣ ನಾವು ಈ 16 ಪಿನ್ಸ್ ನ ಕೂಡ ಬರೀ 4 ಪಿನ್ಸ್ ಅಲ್ಲಿ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು. ಅದ್ರಲ್ಲಿ 2 ಬಂದ್ಬಿಟ್ಟು ಗ್ರೌಂಡಿಂಗ್ VCC, ಇನ್ನ 2 ಪಿನ್ ಅದನ್ನ ಕಂಟ್ರೋಲ್ ಮಾಡಬಹುದು. ಆ ರೀತಿಯಲ್ಲಿ ನಾವು ಇದನ್ನ I2C ಯೂಸ್ ಮಾಡ್ತೀವಿ. ದೆನ್ ವಿ ಹ್ಯಾವ್ 7 ಸೆಗ್ಮೆಂಟ್ ಡಿಸ್ಪ್ಲೇ. ಇದೆಲ್ಲ ವಾಚಸ್ ಅಲ್ಲಿ ಇರುತ್ತೆ. ತುಂಬಾ ಇದನ್ನ ವಾಚಸ್ ಅಥವಾ ಟೋಕನ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತಾರೆ. ಟೋಕನ್ ನಂಬರ್ ಕರೆಯಾಗಿ ಯೂಸ್ ಮಾಡ್ತಾರೆ. ಇದರಲ್ಲಿ ನೀವು ಟೆಂಪರೇಚರ್ ಮಾಡಬಹುದು, ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಲ್ಯಾಬ್ ಅಲ್ಲಿ ಒಂದು ವಾಚ್ ಕ್ಲಾಕ್ ಮಾಡಬಹುದು, ವಾಲ್ ಕ್ಲಾಕ್ ಮಾಡಬಹುದು. ಸೊ ಇದೆಲ್ಲ ಸ್ವಲ್ಪ ಒಂದು ಔಟ್ಪುಟ್ ಡಿವೈಸಸ್ ಆಯ್ತು. ಈ ಔಟ್ಪುಟ್ ಡಿವೈಸಸ್ ವಿ ಹ್ಯಾವ್ ಸಮ್ ಎಲೆಕ್ಟ್ರಿಕಲ್ ಆಪರೇಟೆಡ್ ಸ್ವಿಚಸ್. ಅಂದ್ರೆ ಇವಾಗ ಫ್ಯಾನ್ ಆನ್ ಮಾಡ್ಬೇಕು. ನಮಗೆ ಎಕ್ಸಾಂಪಲ್ ಆಟೋಮ್ಯಾಟಿಕ್ ಆನ್ ಮಾಡ್ಬೇಕು. ಹೆಂಗ್ ಆನ್ ಮಾಡ್ತೀನಪ್ಪ ಫ್ಯಾನ್ ಆಟೋಮ್ಯಾಟಿಕ್? ಕೈಯಿಂದ ಆನ್ ಮಾಡೋದು. ಟೆಂಪರೇಚರ್ ನನ್ಗೆ ಗೊತ್ತಾಯ್ತು ಅಂದ್ರೆ ಕೈಯಿಂದ ಆನ್ ಮಾಡೋದು. ಅದಕ್ಕೋಸ್ಕರ ಯಾಕೆ ಒಂದು ಇನ್ಸ್ಟ್ರೂಮೆಂಟ್ ಮಾಡ್ಬೇಕು ನಾನು? ಅದಕ್ಕೋಸ್ಕರ ಯಾಕೆ ನಾನು ಒಂದು ಆಟೋಮ್ಯಾಟಿಕ್ ಆಗಿ ಆನ್ ಆಗುತ್ತೆ ಯಾಕೆ ಏನೊಂದು ಮಾಡಕ್ ಆಗಲ್ಲ ಸ್ವಿಚ್ ಪ್ರೆಸ್ ಮಾಡೋ ಬದಲು? ಸೊ ಅದೇ ಟೈಮಲ್ಲಿ ಈ ತರ ಎಲೆಕ್ಟ್ರಿಕಲ್ ಆಪರೇಟೆಡ್ ಸ್ವಿಚಸ್ ನ ಯೂಸ್ ಮಾಡ್ಬೇಕು ನಾವು. ಸೊ ಎಲೆಕ್ಟ್ರಿಕಲ್ ಆಪರೇಟೆಡ್ ಸ್ವಿಚಸ್ ಅಂದ್ರೆ 2 ಕನೆಕ್ಷನ್ ಮಧ್ಯ ಸ್ವಿಚ್ ಹಾಕ್ತಿವಿ ನಾವು. ಆ ಸ್ವಿಚ್ ಬಂದು ಒಂದು ಎಲೆಕ್ಟ್ರಿಕಲ್ ಆಪರೇಟೆಡ್ ಸ್ವಿಚ್ ಹಾಕಿದ್ರೆ ನಾವ್ ಏನೋ ಒಂದು ಸಿಗ್ನಲ್ ಕೊಟ್ರೆ ಮೈಕ್ರೋ ಕಂಟ್ರೋಲರ್ಗೆ ಏನಾದ್ರು ಹೇಳ್ತೀವಿ, ಈ ಸ್ವಿಚ್ ನ ಆನ್ ಮಾಡು. ಸೊ ಅವಾಗ ಮೈಕ್ರೋ ಕಂಟ್ರೋಲರ್ ಅದಕ್ಕೊಂದು ಸಿಗ್ನಲ್ ಕಳಿಸ್ತಾರೆ. ಸಿಗ್ನಲ್ ಕಳಿಸಿದಾಗ ಅದು ಆಟೋಮ್ಯಾಟಿಕ್ ಆನ್ ಆಗಬೇಕು. ಅದನ್ನ ನಾವು ಎಲೆಕ್ಟ್ರಿಕಲ್ ಆಪರೇಟರ್ ಸ್ವಿಚ್. ಸೊ ವಿ ಹ್ಯಾವ್ ಟ್ರಾನ್ಸಿಸ್ಟರ್ಸ್. ಆ ರೀತಿಯಲ್ಲಿ ನಾವು ಟ್ರಾನ್ಸಿಸ್ಟರ್ಸ್ ಇದೆ ನೋಡಿ. ಟ್ರಾನ್ಸಿಸ್ಟರ್ ಇದೆ ಎಲ್ಲ ಡಿಫ್ರೆಂಟ್ ಬರೋ ಸ್ವಿಚಸ್ ಎಲ್ಲ ಇದೆ ಕಾನ್ಸೆಪ್ಟ್. ಸೊ ನೋಡಿ, ಇವಾಗ ಏನೋ ಸಿಗ್ನಲ್ ಬಂದ್ರೆ, ಇದೊಂದು ಸಿಗ್ನಲ್ ಅನ್ಕೊಡಿ. ಏನೊಂದು ಸಿಗ್ನಲ್ ಬಂದ್ರೆ ಈ ಸ್ವಿಚ್ ಆಟೋಮ್ಯಾಟಿಕ್ ರನ್ ಆಗುತ್ತೆ. ಈ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಏನೋ ಸಿಗ್ನಲ್ ಏನೋ ಹೋದಾಗ ಈ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಇದು ರನ್ ಆಗುತ್ತೆ. ಸೊ ಸ್ವಿಚ್ ಆಫ್ ಇದ್ದಾಗ ಇದು ಇನ್ನ ಕನೆಕ್ಷನ್ ಇದೆ ಆದ್ರೆ ರನ್ ಆಗಲ್ಲ. ಸ್ವಿಚ್ ಆನ್ ಆದಾಗ ಸಿಗ್ನಲ್ ಹೋಗುತ್ತೆ. ಸಿಗ್ನಲ್ ಹೋದಾಗ ಇದು ಆನ್ ಆಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ರಿಲೇ ಮಾಡ್ಯೂಲ್ಸ್. ಸೊ ರಿಲೇ ಮಾಡ್ಯೂಲ್ಸ್ ಕೂಡ ಹಂಗೆ ಸಿಗ್ನಲ್ ಏನಾದ್ರು ಹೋದಾಗ, ಸೊ ನೋಡಿ ಇವಾಗ ಏನಾದ್ರು ಸಿಗ್ನಲ್ ಹೋದಾಗ ನಮ್ಗೆ ಇಂಡ್ಯೂಸ್ EMF ಪ್ರೊಡ್ಯೂಸ್ ಆಗುತ್ತೆ, ನಮ್ಗೆ ಸ್ವಿಚ್ ಆನ್ ಆಗುತ್ತೆ ಆಟೋಮ್ಯಾಟಿಕ್. ಇವಾಗ ನಮ್ಮ ಆಟೋಮ್ಯಾಟಿಕ್ ಫ್ಯಾನ್ ಅಲ್ಲಿ ನಾವು ಇದು ಯೂಸ್ ಮಾಡಬಹುದು. ಆಟೋಮ್ಯಾಟಿಕ್ ಆಗಿ ಇದು ಆನ್ ಆಗೋದು, ಫ್ಯಾನ್ ಆನ್ ಆಗೋದು ಯೂಸ್ ಮಾಡಬಹುದು. ದೆನ್ ರೀಡ್ ಸ್ವಿಚ್ ಅಂದ್ರೆ ಮ್ಯಾಗ್ನೆಟ್ ಸ್ವಿಚ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದಾಗ ಇದು ಆನ್ ಆಗುತ್ತೆ. ಸೊ ಈ ತರ ಸ್ವಿಚಸ್ ಯೂಸ್ ಮಾಡಬಹುದು. ದೆನ್ ವಿ ಹ್ಯಾವ್ ಆಪ್ಟೋ ಕಪ್ಲರ್ಸ್. ಇದೊಂದು ಹೊಸ ಟೆಕ್ನಾಲಜಿ, ಆಪ್ಟೋ ಕಪ್ಲರ್ಸ್. ಇದು ಬಂದ್ಬಿಟ್ಟು LDR, ಇನ್ ಬಿಲ್ಟ್ LDR ಅಂಡ್ LED ಇದೆ. ಇದು ಒಳಗಡೆ ಒಂದು LED ಒಂದು LDR ಇದೆ. LDR ನಮ್ಗೆ ಗೊತ್ತು, ಫೋಟೋ ಟ್ರಾನ್ಸಿಸ್ಟರ್ ಅಂದ್ರೆ ನಮ್ಮ ಲೈಟ್ ಡಿಪೆಂಡೆಂಟ್ ಟ್ರಾನ್ಸಿಸ್ಟರ್ಸ್ ಅದು. ಸೊ ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್ ಅಥವಾ ಫೋಟೋ ಟ್ರಾನ್ಸಿಸ್ಟರ್ಸ್ ಕರಿಬಹುದು ಅದನ್ನ. ಸೊ ಅದ್ರ ಮೇಲೆ ಏನಾದ್ರು ಲೈಟ್ ಬಿದ್ದಾಗ ಅದು ಆನ್ ಆಗುತ್ತೆ, ಕನೆಕ್ಷನ್ ಎಸ್ಟಾಬ್ಲಿಷ್ ಆಗುತ್ತೆ. ಅದ್ರ ಮೇಲೆ ಏನಾದ್ರು ಕರೆಂಟ್ ಬಿದ್ದಾಗ, ಲೈಟ್ ಬಿದ್ದಾಗ ಇದು ಕನೆಕ್ಷನ್ ಎಸ್ಟಾಬ್ಲಿಷ್ ಆಗುತ್ತೆ, ಇಲ್ಲಾಂದ್ರೆ ಆಫ್ ಆಗಿರುತ್ತೆ. ಸೊ ಇದು ಆಪ್ಟೋ ಕಪ್ಲರ್ಸ್. ಸೊ ಹೆಸರು ಇದು ಆಪ್ಟೋ ಅಂದ್ರೆ ಆಪ್ಟಿಕಲ್ ಕಪ್ಲರ್ಸ್. ಸೊ ವಿ ಹ್ಯಾವ್ ಸೊಲೋನಾಯ್ಡ್ ವಾಲ್ವ್ಸ್ ಇದೆ. ಸೊಲೋನಾಯ್ಡ್ ವಾಲ್ವ್ಸ್ ಅಂದ್ರೆ ನಾವು ಆಟೋಮೆಟಿಕ್ ಹ್ಯಾಂಡ್ ವಾಶ್ ಅಲ್ಲಿ ಇದನ್ನ ಯೂಸ್ ಮಾಡಬಹುದು. ಟ್ಯಾಪ್ ಆಟೋಮೆಟಿಕ್ ಆನ್ ಆಗುತ್ತೆ. ಟ್ಯಾಪ್ ಆಟೋಮೆಟಿಕ್ ಆನ್ ಆದಾಗ ವಾಟರ್ ಫ್ಲೋ ಸ್ಟಾರ್ಟ್ ಆಗುತ್ತೆ. ಸೊ ಆ ರೀತಿಯಲ್ಲಿ ನಾವು ಇದನ್ನ ಯೂಸ್ ಮಾಡಬಹುದು. ಸೊಲೋನಾಯ್ಡ್ ವಾಲ್ವ್ಸ್ ನ ಯೂಸ್ ಮಾಡಬಹುದು. ಸೊ ಈ ರೀತಿಯಲ್ಲಿ ನಮ್ಗೆ ಔಟ್ಪುಟ್ ಡಿವೈಸಸ್ ನಾವು ಬ್ರೀಫ್ ಆಗಿ ಹೇಳಿದೆ. ನಾವು ಬರೋ ಕ್ಲಾಸಸ್ ಅಲ್ಲಿ ಇವಾಗ ಇದನ್ನ ಯಾಕೆ ಈ ಸೆಷನ್ ತಗೊಂಡೆ ಅಂದ್ರೆ, ಬರೋ ಕ್ಲಾಸಸ್ ಅಲ್ಲಿ ನಾವು ಇವಾಗ ಇದೇ ಯೂಸ್ ಮಾಡ್ತೀವಿ. ಈ ಸೆನ್ಸರ್ಸ್, ಈ ಔಟ್ಪುಟ್ ಡಿವೈಸಸ್ ಯೂಸ್ ಮಾಡೋ ಕಾರಣ ನಿಮ್ಗೆ ಫಸ್ಟ್ ಒಂದ್ ಸ್ವಲ್ಪ ಮಾಹಿತಿ ಇದ್ರೆ ಆ ಸೆನ್ಸರ್ಸ್ ಹೆಂಗ್ ವರ್ಕ್ ಆಗುತ್ತೆ, ನಿಮ್ಗೆ ಸ್ವಲ್ಪ ಒಂದು ಮಾಹಿತಿ ಇದ್ರೆ, ಅಟ್ಲೀಸ್ಟ್ 1% ಮಾಹಿತಿ ಇದ್ರೆ ನಿಮ್ಗೆ ನಾವು ಆ ಕ್ಲಾಸ್ ಮತ್ತೆ ತಗೊಳುವಾಗ ನಿಮ್ಗೆ ಅದು ಈಸಿ ಗೊತ್ತಾಗುತ್ತೆ. ಓಕೆ, ಅಲ್ಲಿ ಹೇಳಿದ್ರು ಹಿಂಗಿದೆ ಅಂತ ಅದು. ಸೊ ಅದೇ ಕಾನ್ಸೆಪ್ಟ್ ಅಲ್ಲಿ ನಾವು ಇದನ್ನ ಮಾಡ್ತೀವಿ ಅಂತ ಅರ್ಥ ಆಗುತ್ತೆ ನಿಮ್ಗೆ ಅವಾಗ. ಸೊ ಅದೇ ರೀತಿಯಲ್ಲಿ ವಿ ಹ್ಯಾವ್ ಕಮ್ಯುನಿಕೇಶನ್ ಡಿವೈಸಸ್. ಸೊ ಇವಾಗ ಇನ್ಪುಟ್ ಆಯ್ತು, ಔಟ್ಪುಟ್ ಆಯ್ತು, ಅದೆರಡು ಬಿಟ್ಟರೆ ವಿ ಹ್ಯಾವ್ ಕಮ್ಯುನಿಕೇಶನ್ ಡಿವೈಸಸ್ ಇದೆ. ಸೊ ಕಮ್ಯುನಿಕೇಶನ್ ಅಂದ್ರೆ ಏನು?
ನಮ್ಮ ಆರ್ಡಿನೋ ಬಂದ್ಬಿಟ್ಟು ಒಂದು ಇನ್ಸ್ಟ್ರಕ್ಷನ್ ಕೊಡಕ್ ಡಿವೈಸ್, ಇನ್ಪುಟ್ ಡಿವೈಸಸ್ ಆಯ್ತು. ಇವಾಗ ಒಂದೊಂದು ಇರುತ್ತೆ ಕಮ್ಯುನಿಕೇಶನ್. ಫಾರ್ ಎಕ್ಸಾಂಪಲ್ ಫೋನ್ ಕಾಲು, ಸೊ ಎಕ್ಸಾಂಪಲ್ ವೈರ್ಲೆಸ್ ಕಮ್ಯುನಿಕೇಶನ್. ಇವಾಗೆಲ್ಲ ನಮ್ಗೆ ಗೊತ್ತಿರಂಗೆ ನಮ್ಗೆಲ್ಲ IoT ಇವಾಗ ಎಲ್ಲ ವಿತೌಟ್ ವೈರ್, ವಿತೌಟ್ ಕೇಬಲ್, ವಿತೌಟ್ ಸಿಗ್ನಲ್ಸ್, ಎಲ್ಲ ಫೋನ್ ಸಿಗ್ನಲ್ಸ್ ಬರೋ ತರ ಬಂದ್ಬಿಟ್ಟಿದೆ. ಆ ಟೈಮಲ್ಲಿ ನಾವು ಈ GPS ಮಾಡೆಲ್, ಸೊ ಈ ತರ ಈ ಕಮ್ಯುನಿಕೇಶನ್ ಡಿವೈಸಸ್ ಯೂಸ್ ಮಾಡ್ಬೋದು. ಸೊ ಈ GPS ಮಾಡೆಲ್ ಆಗಿರಲಿ, ಸೊ ನಮ್ ಲೊಕೇಶನ್ ಗೊತ್ತಾಗಕ್ಕೆ RFID ಕಾರ್ಡ್ ಆಗಿರ್ಲಿ, ಇದು ಒಂದು ಕಮ್ಯುನಿಕೇಶನ್ ಡಿವೈಸಸ್. ಸೊ ನಮ್ ಕಮ್ಯುನಿಕೇಟ್ ಆಗುತ್ತೆ, ನಮ್ಮ RFID ಕಾರ್ಡು ಆರ್ಡಿನೋ ಜೊತೆ ಕಮ್ಯುನಿಕೇಶನ್ ಮಾಡುತ್ತೆ. ದೆನ್ ಸಿಮ್ ಮಾಡ್ಯೂಲ್ಸ್, ಈ ಸಿಮ್ ಮಾಡ್ಯೂಲ್ ಫೋನ್ ಕಾಲ್ಸ್ ಮಾಡಬಹುದು. ನಮ್ ಫೋನ್ ಒಳಗೆ ನಮ್ ಇರೋದು ಇದೇ ಮಾಡ್ಯೂಲು. ಸೊ ನಮ್ ಫೋನ್ ಒಳಗೆ ಇದೇ ಮಾಡ್ಯೂಲ್ ಇರುತ್ತೆ. ಸಿಮ್ 800 ಇಲ್ಲ 960 ಇರುತ್ತೆ, 960 7650 ಇರುತ್ತೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಡ್ಯೂಲ್. ನಮ್ ವರ್ಕಿಂಗ್ ಮೇಲೆ ನಮ್ ಮಾಡ್ಯೂಲ್ಸ್ ಚೂಸ್ ಮಾಡ್ಬೋದು. ಇದು ಒಂದು ಸ್ಯಾಂಪಲ್. ಇದೇ ತರ ನಾವು ಡಿಫ್ರೆಂಟ್ ಮಾಡ್ಯೂಲ್ಸ್ ಚೂಸ್ ಮಾಡ್ಬೋದು. ದೆನ್ ವಿ ಹ್ಯಾವ್ ESP, ಇದು IoT ವರ್ಕಿಂಗ್ IoT ಪ್ರಾಜೆಕ್ಟ್ಸ್ ಗೋಸ್ಕರ. ದೆನ್ ಕ್ಯಾಮ್ರಾ, ESP ಕ್ಯಾಮ್ರಾ, ಸೊ IoT ಕ್ಯಾಮ್ರಾ ಇದು. ಬ್ಲೂಟೂತ್ ಮಾಡ್ಯೂಲು, RF ಮಾಡ್ಯೂಲ್, ಸೊ ರೇಡಿಯೋ ಫ್ರೀಕ್ವೆನ್ಸಿ. ಸೊ ನಾವು ಒಂದು ರೇಡಿಯೋ ಫ್ರೀಕ್ವೆನ್ಸಿ ಪ್ರಾಜೆಕ್ಟ್ ಮಾಡ್ಬೋದು, ನಾವೊಂದು ರೇಡಿಯೋನು ಮಾಡಬಹುದು. ಸೊ ಅದೇ ರೀತಿಯಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ನಮ್ಮ ಹತ್ರ ಔಟ್ಪುಟ್ ಇನ್ಪುಟ್ ಆಗಿರ್ಲಿ, ಜೊತೆಗೆ ನಮ್ಮ ಹತ್ರ ಕಮ್ಯುನಿಕೇಶನ್ ಡಿವೈಸಸ್ ನಮ್ಮ ಲ್ಯಾಬ್ ಅಲ್ಲಿ ಅವೈಲೇಬಲ್ ಇದಾವೆ. ಸೊ ಇವಾಗ ಏನ್ ಮಾಡ್ಬೇಕಂದ್ರೆ, ನೀವು ನಿಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ಮುಖಾಂತರ, ನಿಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಹೆಂಗಿದೆ ಅದನ್ನ ನೀವು ಲೈವ್ ಆಗಿ ಎಕ್ಸಾಂಪಲ್ ಮಾಡ್ಬೇಕು. ಲೈವ್ ಆಗಿ ಅಂದ್ರೆ, ಸೊ ನೀವಿದ್ರೆ ನೀವು ಆ ಮೆಷಿನ್ ಬದಲು ಇದ್ರೆ ನೀವ್ ಏನ್ ಮಾಡ್ತಾ ಇದ್ರಿ, ಏನ್ ನೀವು ಸೆನ್ಸ್ ಮಾಡ್ಬಿಟ್ಟು ಏನ್ ಔಟ್ಪುಟ್ ಕೊಡ್ತಾ ಇದ್ರಿ ಅದ್ ನೀವು ಅಬ್ಸರ್ವ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ESP ಕ್ಯಾಮ್ರಾ ತಗೊಳ್ಳಿ. ಸೊ ನಾನಿವಾಗ ಏನೋ ಮುಂದೆ ಇದ್ರೆ ನನ್ಗೇನಾದ್ರು ಕಾಣಿಸ್ತಿದೆ ಅಂದ್ರೆ ನಾನೇನ್ ಮಾಡ್ತೀನಿ, ಆ ಕ್ಯಾಮ್ರಾ ಅಲ್ಲಿ ಫೋನ್ ಅಲ್ಲಿ ಕ್ಯಾಮ್ರಾ ತಗೊಂಡ್ಬಿಟ್ಟು ಫೋಟೋ ತಗೊಂಡ್ಬಿಟ್ಟು ಏನಾದ್ರು ಕಳಿಸ್ತೀನಿ. ಓಕೆ, ಆ ತರ. ಸೊ ಇದು ನಾವು ಅದೇ ಪ್ಲೇಸ್ ಅಲ್ಲಿ ನಾವು ಇದ್ಬಿಟ್ಟು ಅಬ್ಸರ್ವ್ ಮಾಡ್ಬೇಕು. ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಟೆಂಪರೇಚರ್ ಬಗ್ಗೆ ಹೇಳ್ತೇನೆ ನಿಮ್ಗೆ. ಸೊ ಹಿಂಗೆ ಟೆಂಪರೇಚರ್ ಬಗ್ಗೆ ಅಂದ್ರೆ, ಇವಾಗ ಬೈ ಚಾನ್ಸ್ ಟೆಂಪರೇಚರ್ ಏನಾದ್ರು ಜಾಸ್ತಿ ಆದ್ರೆ ಅವಾಗ ಆನ್ ಮಾಡ್ಬೇಕು. ಸೊ ನಾನು ಅಲ್ಲಿದ್ರೆ ಏನ್ ಮಾಡ್ತಿದ್ದೆ, ಟೆಂಪರೇಚರ್ ಜಾಸ್ತಿ ನಾನು ಟೆಂಪರೇಚರ್ ಫೀಲ್ ಆಯ್ತು. ಟೆಂಪರೇಚರ್ ಫೀಲ್ ಆದಾಗೆ ಯಾವ ಸೆನ್ಸರ್ ಯೂಸ್ ಮಾಡ್ತೀವಿ, ಟೆಂಪರೇಚರ್ ಸೆನ್ಸರ್. ಗೊತ್ತಾಯ್ತು, ಆನ್ ಮಾಡ್ಬೇಕು. ಹೆಂಗ್ ಆನ್ ಮಾಡ್ತೀನಿ, ನನ್ಗೊಂದು ಎಲೆಕ್ಟ್ರಾನಿಕ್ ಸ್ವಿಚ್ ಬೇಕು. ಯಾವ ಸ್ವಿಚ್ ಯೂಸ್ ಮಾಡ್ಬೋದು, ರಿಲೇ ಯೂಸ್ ಮಾಡ್ಬೋದು. ಅವಾಗ ಅದನ್ನ ಐಡಿಯಾ ಬರುತ್ತೆ, ರಿಲೇ ಯೂಸ್ ಮಾಡ್ಬೋದು. ಅಥವಾ ನಾವು ಕೇಳ್ಬೋದು ಯಾರಿಗಾದ್ರು ಸ್ವಿಚ್ ಹೆಂಗ್ ಆನ್ ಮಾಡ್ಬೇಕು ಆಟೋಮ್ಯಾಟಿಕ್ ಆಗಿ. ಸೊ ರಿಲೇ ಯೂಸ್ ಮಾಡ್ಬೋದು, ಟ್ರಾನ್ಸಿಸ್ಟರ್ ಯೂಸ್ ಮಾಡ್ಬೋದು, ರಿಲೇ ಯೂಸ್ ಮಾಡ್ಬೋದು, ಆಪ್ಟೋ ಕಪ್ಲರ್ಸ್ ಯೂಸ್ ಮಾಡ್ಬೋದು. ಆ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಎಲಿಮೆಂಟ್ಸ್ ನಾವು ಯೂಸ್ ಮಾಡಬಹುದು. ನಾವು ಆ ಪ್ಲೇಸ್ ಅಲ್ಲಿ ಇದ್ಬಿಟ್ಟು ನಾವು ಏನ್ ಮಾಡಬಹುದು ಅದನ್ನ ನಾವು ಮಾಡ್ಬೇಕು. ಐ ಗೆಸ್ ಟೈಮ್ ಈಸ್ ಅಪ್. ವಿ ಕ್ಯಾನ್. So yeah, if there is any queries from their end, we can discuss ಸೊ about. ಯಾರಿಗಾದ್ರು ಏನಾದ್ರು ಕ್ವಶನ್ಸ್ ಇದೆಯಾ? ಸೊ ಬೇರೆಯವ್ರು ಯಾರಿಗಾದ್ರು ಏನಾದ್ರು ಕ್ವಶನ್ಸ್ ಇದೆ, ಅಥವಾ ನಾನು ತುಂಬಾ ಫಾಸ್ಟ್ ಹೋಗ್ಬಿಟ್ಟೆ ಟೈಮ್ ಕನ್ಸ್ಟೆಂಟ್ ಇಂದ. ಸೊ ಇರೋ 1 hour ಟೈಮ್ ಅಲ್ಲಿ ಇಷ್ಟೆಲ್ಲ ಕವರ್ ಮಾಡ್ಬೇಕಿತ್ತು, ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟ್ ಆಗೇ ಹೋಗಿದ್ದೀನಿ. ಸೊ ಯಾರಿಗಾದ್ರು ಏನೋ ಇಂಡಿವಿಜುವಲ್ ಆಗಿ ಮಾಹಿತಿ ಬೇಕಂದ್ರೆ ನೀವು ಕಾಲ್ ಮಾಡ್ಬೋದು, ಅಥವಾ ಇಲ್ಲೇ ಕೇಳ್ಬೋದು ಚಾಟ್ ಬಾಕ್ಸ್ ಅಲ್ಲಿ. ಇವಾಗಲೇ ಆನ್ಸರ್ ಮಾಡ್ತೀವಿ. ಸೊ ನಮ್ ಟೈಮ್ ಕನ್ಸ್ಟೆಂಟ್ ನಾವು ಸ್ವಲ್ಪ ಫಾಸ್ಟ್ ಆಗಿ ಹೋಗೋ ಕಾರಣ ಆಯ್ತು. ಸೊ ವಿ ಹ್ಯಾಡ್ ಜಸ್ಟ್ 1 hour ಟು ಕಂಪ್ಲೀಟ್ ಆಲ್ ದಿ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸಸ್. ಎಸ್ ಸರ್, ಎಸ್ ಮ್ಯಾಮ್, ರೆಕಾರ್ಡಿಂಗ್. ಅಲ್ಟ್ರಾಸಾನಿಕ್ ಈಸ್ ಅನ್ ಇನ್ಪುಟ್ ಮ್ಯಾಮ್. ಸ್ವಾಮಿ ವಿವೇಕಾನಂದ ವಿದ್ಯಾ ಕೇಂದ್ರ. ಸೊ ಅಲ್ಟ್ರಾಸಾನಿಕ್ ಸೆನ್ಸರ್. ಸೊ ವಾಟ್ ಯು ವಾಂಟ್ ಮ್ಯಾಮ್, ಅಲ್ಟ್ರಾಸಾನಿಕ್. ಸೊ ಇದರಲ್ಲಿ ವಿ ಹ್ಯಾವ್ 2 ಟೈಪ್ಸ್. ಅಲ್ಟ್ರಾಸಾನಿಕ್ ಸೆನ್ಸರ್ ಇದೆ, ಅಲ್ಟ್ರಾಸಾನಿಕ್ ರೇಸ್ ಕೂಡ ಇದೆ. ಸೊ ಅಲ್ಟ್ರಾಸಾನಿಕ್ ಸೆನ್ಸರ್ ಅಂದ್ರೆ ಇಟ್ಸ್ ಅನ್ ಇನ್ಪುಟ್. ಸೊ ವಿ ವಾಂಟ್ ಸಮ್ ಅಪ್ಲಿಕೇಶನ್ ವಿ ವಾಂಟ್ ಟು ಸೆಂಡ್ ಅಲ್ಟ್ರಾಸಾನಿಕ್ ರೇಸ್. ಸಮ್ ಅಪ್ಲಿಕೇಶನ್ ನಮಗೆ ಅಲ್ಟ್ರಾಸಾನಿಕ್ ರೇಸ್ ಕಳಿಸ್ಬೇಕು. ಆ ಟೈಮಲ್ಲಿ ನಾವು ಅದನ್ನ ಔಟ್ಪುಟ್ ಆಗು ಕನ್ಸಿಡರ್ ಮಾಡ್ತೀವಿ. ಐ ಸೆಂಡ್ ದಿ PPT ಅಂಡ್ ದಿ ಸೆಷನ್ ರೆಕಾರ್ಡಿಂಗ್ ಆಲ್ಸೋ. So ಬೇರೆ ಏನಾದ್ರು ಡೌಟ್ಸ್ ಇದೆಯಾ ಸರ್? ಪ್ಲೀಸ್ ಶೇರ್ ದಿ ರಿಲೇಟೆಡ್ ವಿಡಿಯೋಸ್. ಸರ್? ಓಲ್ಡ್ ವಿಡಿಯೋಸ್ ನಾವು ಕಳ್ಸಿದೀವಿ ಸರ್, DSCRT ಗೆ ಅಪ್ಲೋಡ್ ಮಾಡೋದಕ್ಕೋಸ್ಕರ. ಸೊ ಅವ್ರು ಫಾಲೋ ಅಪ್ ಮಾಡ್ತಾ ಇದೀವಿ. as soon as if we get the uploading videos done, we'll be sharing the link sir. ಸೊ ನಿಮ್ಗಿಲ್ಲ ಅಂದ್ರೆ ನಾನು ಇದು ಎಕ್ಸೆಲ್ ಶೀಟ್ ಅಲ್ಲೂ ನಾನು ಕಳ್ಸಿದೀನಿ ನಿಮ್ಗೆ ವಿಡಿಯೋಸ್. ಸೊ ಆ ಎಕ್ಸೆಲ್ ಶೀಟ್ ಇಂದ ಲಿಂಕ್ ಕ್ಲಿಕ್ ಮಾಡಿ ಅದನ್ನ ಯೂಸ್ ಮಾಡ್ಕೊಬಹುದು. ಸೊ ಯಾವ್ದಾದ್ರು ಮಾತಾಡ್ಬೇಕಂದ್ರೆ ನೀವು ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. ಹೌ ಡು ವಿ ಗೆಟ್ ನೋ ಅಪ್ಕಮಿಂಗ್ ಆನ್ಲೈನ್ ಸೆಷನ್? ಸ್ವಾಮಿ ವಿವೇಕಾನಂದ ವಿದ್ಯಾ ಕೇಂದ್ರ. ಸೊ ನೀವು ಗ್ರೂಪ್ ಅಲ್ಲಿ ಇದ್ದೀರಾ? ಆರ್ ಯು ಇನ್ ಸಿಸ್ಟರ್ ಗ್ರೂಪ್? ಮನೋಜ್, ಏನ್ ಸಿಸ್ಟರ್ ಗ್ರೂಪ್ ಗೆ ಲಿಂಕ್ ಕಳ್ಸೋದಾ ಇವ್ರಿಗೆ? ಲಿಂಕ್ ಇಲ್ದೆ ಸರ್ ಹೆಂಗ್ ಜಾಯ್ನ್ ಆದ್ರು? ವೇಟ್, ನೋ, ದೇ ಮೈಟ್ ಹ್ಯಾವ್ ಸಮ್ ಅದರ್ಸ್. ಗ್ರೂಪ್ ಲಿಂಕ್ ಕಳ್ಸಿರಿ ಇದ್ರಲ್ಲೇ. ಲೆಟ್ ದೆಮ್ ಜಾಯಿನ್. ವೇಟ್, ಐ ಜಸ್ಟ್ ಸೆಂಡ್ ದಿ ಗ್ರೂಪ್ ಲಿಂಕ್. ಹಲೋ. ಹಲೋ ಸರ್. ಹಲೋ ಮ್ಯಾಮ್. ಸರ್, ನಮ್ಗೆ ಹಳೆ ಓಲ್ಡ್ ವಿಡಿಯೋಸ್ ಲಿಂಕ್ ಬೇಕಿತ್ತು ಸರ್. ಮ್ಯಾಮ್ ಇದು ನೀವು ಗ್ರೂಪ್ ಅಲ್ಲಿ ಇದ್ದೀರಾ ಮ್ಯಾಮ್?
ಇದ್ದೀನಿ ಸರ್, ಇದ್ದೀನಿ. ಸೊ ಆ ಗ್ರೂಪ್ ಅಲ್ಲಿ ನಾನು ಅದೇ ಲಿಂಕ್ ಶೇರ್ ಹಾ ಮಾಡಿದ್ದೀನಿ, ಸರ್. ವೀಕ್ಲಿ ಆನ್ಲೈನ್ ಸೆಷನ್ ವಿಡಿಯೋಸ್ ಅಂತ, ಎಕ್ಸೆಲ್ ಶೀಟ್ ಅಲ್ವಾ. ಸರ್ ಅದು ಇನ್ನೊಂದ್ಸಲಿ ಕಳಿಸ್ತೀರಾ ಸರ್? ಡಿಲೀಟ್ ಆಗ್ಬಿಟ್ಟಿದೆ. ಮತ್ತೆ ಕಳ್ಸಿದೀನಿ ಮ್ಯಾಮ್, ಚೆಕ್ ಮಾಡ್ಬೋದು, ಇವಾಗ್ಲೇ ಕಳ್ಸಿದೀನಿ, ರೈಟ್ ನಾವು ಓಕೆ, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್, ಮನೋಜ್, ಥ್ಯಾಂಕ್ ನನಗೆ ಯು. ಬರೀ ಥಿಂಕರ್ ಕ್ಯಾದ್ ಲಿಂಕ್ ಬರ್ತಿದೆ. ಸೊ ನಿಮ್ಗೆ ಆ ಲಿಂಕ್ ಕಳ್ಸೀನಿ, ಸೃಷ್ಟಿ ಗ್ರೂಪ್ ಅದ್ರಲ್ಲಿ ನೀವು ಜಾಯಿನ್ ಆಗ್ಬೋದು. ಸೊ ಇನ್ ಯಾವ್ದಾದ್ರು ಏನಾದ್ರು ಡೌಟ್ಸ್ ಇದೆಯಾ? ಥ್ಯಾಂಕ್ ಯು ಸರ್, ನಾಟ್ ಬಿ ದಿಸ್ ಮಚ್ ಫಾಸ್ಟ್. ಎಸ್ ಸರ್, ಎಸ್ ಸರ್. ಸೊ ನೆಕ್ಸ್ಟ್ ಸೆಷನ್ ಇಂದ ನಾವು ಸ್ಲೋ ಟ್ರೈ ಮಾಡ್ತೀವಿ. ಸ್ವಲ್ಪ ಈ ಸೆಷನ್ ಫಾಸ್ಟ್ ಆಗೋ ಕಾರಣ ಬಂದ್ಬಿಟ್ಟು 1 hour ಅಲ್ಲಿ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸ್ ಕವರ್ ಮಾಡ್ಬೇಕು. ಸೊ 1 session ಇನ್ಪುಟ್ ಮತ್ತೆ 1 session ಔಟ್ಪುಟ್ ಮಾಡಕ್ ಆಗಲ್ಲ, ಟೈಮ್ ತುಂಬಾ ಹಿಡಿಯುತ್ತೆ. ವಿ ಕಾಂಟ್ ಕವರ್ ಆಸ್ ಮಚ್ ಟಾಪಿಕ್ ಆಸ್ ವಿ ವಾಂಟ್. ಅದಕ್ಕೋಸ್ಕರ ಈ 1 session ನಾವು 2 ಕಂಬೈನ್ ಮಾಡ್ಬೇಕು. ಆಕ್ಚುಲಿ ನಮ್ಮ ಪ್ಲಾನ್ ಇದೇನಂದ್ರೆ ಆರ್ಡಿನೋ ಪ್ರೋಗ್ರಾಮಿಂಗ್ ಟೈಮ್ ಅಲ್ಲೇ ಇದೆಲ್ಲ ಮುಗಿಸ್ಬಿಡೋಣ ಅಂತ. ಅದು ಪಾಸಿಬಲ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಇದಾಯ್ತು. ನೋಡೋಣ, ಏನಾದ್ರು ಎಕ್ಸ್ಟ್ರಾ ಸೆಷನ್ ಏನಾದ್ರು ಸಿಕ್ಕಿದ್ರೆ ಆ ಟೈಮ್ ಅಲ್ಲಿ ನಾವು. ಸೊ ಇವತ್ತು ಮೇ ಬಿ ನಾವು ಫಾಸ್ಟ್ ಆಗಿ ಹೋಗಿರ್ತೀವಿ, ಬಟ್ ಮುಂದಿನ ಸೆಷನ್ ಅಲ್ಲಿ ನಾವು ಒಂದೊಂದು ಪರ್ಟಿಕ್ಯುಲರ್ ಸೆನ್ಸರ್ಸ್ ತಗೊಂಡ್ ವರ್ಕ್ ಮಾಡ್ತೀವಲ್ವಾ, ಸೊ ಅವಾಗ ನಮ್ಗೆ ಹ್ಯಾಂಡ್ಸ್ ಆನ್ ವರ್ಕ್ ಮಾಡುವಾಗ ನಮ್ಗೆ ಇನ್ನ ಡೀಟೇಲ್ಡ್ ಆಗಿ ಅದ್ರ ಬಗ್ಗೆ ತಿಳಿಯೋದಕ್ಕೆ ಈಸಿ ಆಗುತ್ತೆ. ಸೊ ಹಲೋ ಸರ್. ಎಸ್ ಮ್ಯಾಮ್. ಹಲೋ ಸರ್, ಫಾಸ್ಟ್ ಆಯ್ತು ಅನ್ಸುತ್ತೆ. ನಮ್ಗೆ ಸ್ವಲ್ಪ ನಿಧಾನ ಹೇಳಿದ್ರೆ ಸ್ವಲ್ಪ ಅರ್ಥ ಆಗುತ್ತೆ. ತುಂಬಾ ಫಾಸ್ಟ್ ಅನಿಸ್ತು ಸರ್. ಎಸ್ ಮ್ಯಾಮ್, ಎಸ್ ಮ್ಯಾಮ್, ಗೊತ್ತಾಯ್ತು. ಮತ್ತೆ ಈಗ ಓಕೆ, ನೀವು ಅಂದ್ರೆ ಇವಾಗ 1 hour ಅಂತ ಆಗತ್ತಲ್ವಾ ಸರ್? ಓಕೆ, ಟೇಕ್ 1.5 hour ಆಲ್ಸೋ. ಮತ್ತೆ ನಿಮ್ಗೆ ರಿಲೇಟೆಡ್ ಇವಾಗ ಟಾಪಿಕ್ ನಮ್ಗೆ ಪೂರ್ತ ಸ್ವಲ್ಪ ನಿಧಾನವಾಗಿ ಹೇಳಿದ್ರೆ ಅರ್ಥ ಆಗ್ಬಿಡುತ್ತೆ. ಇಲ್ಲ ಅಂದ್ರೆ ಫಾಸ್ಟ್ ಅನಿಸ್ತು ಸರ್. ಗೊತ್ತಾಯ್ತು ಮ್ಯಾಮ್, ನಮ್ದೇನ್ ಪ್ಲಾನ್ ಇವಾಗ. ಸೊ ನಾನು ಇವತ್ತಿಂದ ಒಂದು ಕೆಲಸ ಮಾಡ್ತೀನಿ ಮ್ಯಾಮ್. ಇವತ್ತಿಂದ ಗ್ರೂಪ್ ಅಂದ್ರೆ ನಿಮ್ಗೆ ಅಲ್ಲ ಸರ್, ನಿಮ್ಗೆ ಬೇಕಾದ್ರೆ ಇನ್ನೂ 1 hour ಇದ್ರೆ ಇನ್ನೂ half an hour ತಗೊಳ್ಳೋಣ. ನಮ್ಗೆ ಅರ್ಥ ಆಗೋಂಗ್ ಹೇಳಿದ್ರೆ ಆಗುತ್ತೆ ಸರ್. ನಮ್ಗಂತೂ ಬೇಕು ಸರ್, ಬೇರೆಯವ್ರಿಗೆ ಹೆಂಗೋ ಏನೋ ಅಂತ ಗೊತ್ತಿಲ್ಲ. ನಮ್ಗೆ ಎಲೆಕ್ಟ್ರಾನಿಕ್ಸ್ ಅಷ್ಟು ನನಗೆ ಕಾನ್ಸೆಪ್ಟ್ ಗೊತ್ತಿಲ್ಲ, ಹಾಗಾಗಿ. ಓಕೆ ಓಕೆ ಮ್ಯಾಮ್, ಹಂಗೆ ಮಾಡ್ತೀವಿ ನಾವು. Sir, how about that with explanation with the parts? You can program the project. ಅದೇ ನಾವು ಮುಂದೆ ನಾವು ಮಾಡ್ತೀವಿ. ಸದ್ಯಕ್ಕೆ ನಾವು ಇದ್ರ ಬಗ್ಗೆ ಬೇಸಿಕ್ಸ್ ಗೊತ್ತಿರ್ಬೇಕಲ್ವಾ, ಲೈಕ್ ಇನ್ಪುಟ್ ಡಿವೈಸ್ ಅಂದ್ರೆ ಏನು, ಔಟ್ಪುಟ್ ಡಿವೈಸ್ ಅಂದ್ರೆ ಏನಂತ. ಸೊ ಇಟ್ಸ್ ಸಿಂಪಲ್. ಲೆಟ್ಸ್ ಕನ್ಸಿಡರ್ ಆಸ್ ಹ್ಯೂಮನ್ ಬಾಡಿ. ಓಕೆನಾ? ನಮ್ ಬಾಡಿಯಲ್ಲಿ 6 ಸೆನ್ಸ್ ಆರ್ಗನ್ಸ್ ಇದೆ ಅನ್ಕೊಳ್ಳಿ. ಸೊ 6 ಸೆನ್ಸ್ ಆರ್ಗನ್ಸ್ ಕೆಲಸ ಏನು? ಸ್ಕಿನ್ ಬಂದು ಏನಾದ್ರು ಟಚ್ ಆದ್ರೆ ಫೀಲ್ ಮಾಡುತ್ತೆ ಅಲ್ವಾ, ಅವ್ರ ನಮ್ ನೋಸ್ ಬಂದು ಏನಾದ್ರು ಸ್ಮೆಲ್ ನ ಅದನ್ನ ನಾವು ಇನ್ಹೇಲ್ ಮಾಡಿ ಅದ್ರದ್ದು ಸ್ಮೆಲ್ ಚೆನ್ನಾಗಿದೆ ಇಲ್ವಾ ಅಂತ ನಮ್ಗೆ ಅದು ತೋರ್ಸ್ಕೊಡುತ್ತೆ. ದೆನ್ ನಮ್ಮ ನಾಲ್ಗೆ ಅದು ಟೇಸ್ಟ್ ಗೊತ್ತಾಗೋದಕ್ಕೋಸ್ಕರ, ಅಂಡ್ ದೆನ್ ಐಸ್, ಇಯರ್ಸ್. ಸೊ ಈಚ್ ಅಂಡ್ ಎವ್ರಿ ಹ್ಯೂಮನ್ ಸೆನ್ಸ್ ಆರ್ಗನ್ ಬಂದ್ಬಿಟ್ಟು ಅದಕ್ಕೊಂದು ಪರ್ಟಿಕ್ಯುಲರ್ ಫಂಕ್ಷನ್ ಇರುತ್ತೆ ಅಲ್ವಾ. ಸೊ ಆ ಪರ್ಟಿಕ್ಯುಲರ್ ಫಂಕ್ಷನ್ ಲೈಕ್ ಹ್ಯೂಮನ್ ಬಾಡಿ ಮೇಲೆ ನಮ್ಗೆ ಏನೋ ಬಿಸಿ ನೀರು ನಮ್ ಕೈ ಮೇಲೆ ಬಿದ್ರೆ ಅದಕ್ಕೊಂದು ರಿಯಾಕ್ಷನ್ ನಾವು ಕೊಡ್ತೀವಿ ಅಲ್ವಾ. ಸೊ ಆ ಕೊಡೋ ರಿಯಾಕ್ಷನ್ ಬಂದ್ಬಿಟ್ಟು ಔಟ್ಪುಟ್. ಸೊ ನೀರ್ ಬಿದ್ದಾಗ ಆ ಇನ್ಫಾರ್ಮೇಶನ್ ಬ್ರೈನ್ಗೆ ಹೋಗ್ಬಿಟ್ಟು ಬ್ರೈನ್ ಕಂಟ್ರೋಲ್ ಮಾಡುತ್ತೆ, ಲೈಕ್ ನೀನ್ ಈ ರೀತಿ ರಿಯಾಕ್ಟ್ ಮಾಡ್ಬೇಕು ಅಂತ ಅಲ್ವಾ. ಸೊ ಈ ಕಂಟ್ರೋಲ್ ಮಾಡೋ ಡಿವೈಸ್ ಬಂದ್ಬಿಟ್ಟು ನಮ್ ಆರ್ಡಿನೋ. ಸ್ಕಿನ್ ಮೇಲೆ ನೀರ್ ಬಿದ್ದಾಗ ಆ ಒಂದು ಸಿಗ್ನಲ್ ನ ನಮ್ ಬ್ರೈನ್ ಕಳ್ಸೋದು ಬಂದು ಇನ್ಪುಟ್ ಡಿವೈಸ್. ಸೊ ಬ್ರೈನ್ ಬಂದ್ ಏನ್ ಮಾಡುತ್ತೆ, ಔಟ್ಪುಟ್ ಡಿವೈಸ್ ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕಂತ ಒಂದು ಸಿಗ್ನಲ್ ಕಳ್ಸೋದಲ್ವಾ. ಸೊ ಅದನ್ನ ನಾವು ಔಟ್ಪುಟ್ ಡಿವೈಸ್ ಅಂತೀವಿ. ಸೊ ಆ ರಿಯಾಕ್ಷನ್ ನಾವು ಔಟ್ಪುಟ್ ಅಂತೀವಿ. ಓಕೆ. ಸೊ ಈ ಸಿಮಿಲರ್ಲಿ ನಮಗ್ ಪರ್ಟಿಕ್ಯುಲರ್ ಸೆನ್ಸರ್ಸ್ ಇದೆ. ಸೊ ಈ ಸೆನ್ಸರ್ಸ್ದು ಅದಕ್ಕೊಂದು ಪರ್ಟಿಕ್ಯುಲರ್ ಫಂಕ್ಷನ್ ಇದೆ. ಸೊ ಈ ಫಂಕ್ಷನ್ಸ್ ಎಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಅದಕ್ಕೆ ಈಚ್ ಅಂಡ್ ಎವ್ರಿ ಸೆನ್ಸರ್ ಹ್ಯಾಸ್ ಇಟ್ಸ್ ಓನ್ ಪ್ರಿನ್ಸಿಪಲ್. ಓಕೆ. ಸೊ ಈ ಪ್ರಿನ್ಸಿಪಲ್ ಲೈಕ್ ರೆಸಿಸ್ಟೆನ್ಸ್ ಆಗಿರ್ಲಿ, ಕೆಪಾಸಿಟನ್ಸ್ ಆಗಿರ್ಲಿ, ದೆನ್ ದೇರ್ ಆರ್ ಸೋ ಮೆನಿ ಪ್ರಿನ್ಸಿಪಲ್ಸ್ ಬಿಹೈಂಡ್ ಈಚ್ ಅಂಡ್ ಎವ್ರಿ ಸೆನ್ಸರ್ಸ್. ಸೊ ಈ ಸೆನ್ಸರ್ಸ್ ಆ ರೀತಿ ವರ್ಕ್ ಆದಾಗ ಆ ಸೆನ್ಸರ್ ಇಂದ ಬರೋ ಪರ್ಟಿಕ್ಯುಲರ್ ಸಿಗ್ನಲ್ ನ ಅದು ಆರ್ಡಿನೋ ಕಳ್ಸುತ್ತೆ. ಸೊ ಆರ್ಡಿನೋ ನಾವು ಯಾವ ರೀತಿ ಪ್ರೋಗ್ರಾಮ್ ಮಾಡ್ತೀವಿ ಅಂದ್ರೆ, ಈ ಔಟ್ಪುಟ್ ಡಿವೈಸ್, ಫಾರ್ ಎಕ್ಸಾಂಪಲ್ ನಾನೊಂದು ಕಾಂಪೋನೆಂಟ್ ತಗೊಂತೀನಿ. ಲೆಟ್ಸ್ ಟೇಕ್ ಇಟ್ ಆಸ್ ಅಲ್ಟ್ರಾಸಾನಿಕ್ ಸೆನ್ಸರ್ ಆರ್ ಐಆರ್ ಸೆನ್ಸರ್. ಓಕೆ. ಸೊ ಈ ಅಲ್ಟ್ರಾಸಾನಿಕ್ ಸೆನ್ಸರ್, ಐಆರ್ ಸೆನ್ಸರ್ ಮುಂದೆ ಯಾವ್ದೋ ಒಂದು ಅಬ್ಸ್ಟಕಲ್ ಬಂದ್ರೆ ಅದು
ಸಿಗ್ನಲ್ ಕಳ್ಸಿರುತ್ತೆ, ಲೈಕ್ ಸೌಂಡ್ ವೇವ್ಸ್ ಕಳ್ಸುತ್ತೆ. ಇದು ಅಲ್ಟ್ರಾಸಾನಿಕ್ ಸೆನ್ಸರ್ ಅಂದ್ರೆ ಅದೊಂದು ಸೌಂಡ್ ವೇವ್ ಕಳ್ಸುತ್ತೆ. ಸೌಂಡ್ ವೇವ್ಸ್ ನ ಕಳ್ಸ್ಬಿಟ್ಟು ರಿಸೀವ್ ಮಾಡುತ್ತೆ. ಜಸ್ಟ್ ಆಸ್ ಹೌ ಐ ಆಮ್ ಟಾಕಿಂಗ್, ನಾನು ಮಾತಾಡೋದು ಬಂದ್ಬಿಟ್ಟು ಸೌಂಡ್ ವೇವ್ಸ್ ಕಳಿಸ್ತಿದೆ ನಿಮ್ಗೆ. ಸೊ ನೀವ್ ಅಲ್ಲಿ ಕಿವಿಯಿಂದ ಕೇಳಿಸ್ಕೊಂತ ಇದ್ರ, ಅದು ರಿಸೀವರ್. ಸೊ ನಾನ್ ಮಾತಾಡೋದು ನನಗೂ ಕೇಳಿಸುತ್ತೆ ಅಲ್ವಾ. ಸೊ ನಾನು ಮಾತಾಡೋದು ಎಷ್ಟು ಟೈಮ್ ಇಂದ ಎಷ್ಟು ಟೈಮ್ ಆಗಿದ್ಮೇಲೆ ನನಗೆ ಕೇಳಿಸ್ತಿದೆ, ಅದ್ರಲ್ಲಿ ಒಂದು ಡಿಲೇ ಇದೆ. ಸೊ ಆ ಪರ್ಟಿಕ್ಯುಲರ್ ಡಿಲೇನ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಅಲ್ಟ್ರಾಸಾನಿಕ್ ಸೆನ್ಸರ್ ಡಿಟೆಕ್ಟ್ ಮಾಡುತ್ತೆ. ಓಕೆ, ಸೊ ಇದು ನಮ್ಗೆ ಸೀರಿಯಲ್ ಮಾನಿಟರ್ ಅಲ್ಲೂ ಸಿಗ್ಬೋದು. ಸೀರಿಯಲ್ ಮಾನಿಟರ್ ಅದು ನಾವು ಲಾಸ್ಟ್ ಟೈಮ್ ಎಕ್ಸ್ಪ್ಲೈನ್ ಮಾಡಿದ್ರಿ. ಸೀರಿಯಲ್ ಮಾನಿಟರ್ ಅಲ್ಲಿ ನಮ್ ಸೆನ್ಸರ್ ವ್ಯಾಲ್ಯೂ ಏನಂತ ಡಿಟೆಕ್ಟ್ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡೋದು. ಓಕೆ, ಸೊ ನಾನು ಇವಾಗ ಪರ್ಟಿಕ್ಯುಲರ್ ಆಗಿ ರಿವೈಸ್ ಮಾಡೋ ಕಾರಣ ಬಂದು, ಸೊ ನಿಮಗೊಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಲಿ, ಅಂಡ್ ದೆನ್ ಮುಂದೆ ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ನಿಮ್ಗೆ ಆ ಪರ್ಟಿಕ್ಯುಲರ್ ಕಾಂಪೊನೆಂಟ್ ಮೇಲೆ ವರ್ಕ್ ಮಾಡಿದಾಗ ನಿಮ್ಗೆ ಇನ್ನ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂತ. ಸೊ ನಾವು ಫಾರ್ ಎಕ್ಸಾಂಪಲ್ ನೀವು ಲಾಸ್ಟ್ 2-3 ಸೆಷನ್ಸ್ ಮುಂಚೆ ನೀವು ಅಟೆಂಡ್ ಮಾಡಿದ್ದೀರ ಅಂದ್ರೆ, ವಿ ಹ್ಯಾಡ್ ಮೇಡ್ ಎ ಬ್ಲೂಟೂತ್ ಕಂಟ್ರೋಲ್ಡ್ ರೋಬೋಟ್ ಅಲ್ವಾ. ಸೊ ಈ ಬ್ಲೂಟೂತ್ ಕಂಟ್ರೋಲ್ಡ್ ರೋಬೋಟ್ ಅಲ್ಲಿ ಏನಿತ್ತು, ಒಂದು ಬ್ಲೂಟೂತ್ ಮಾಡ್ಯೂಲ್ ಇತ್ತು, ಒಂದು ಮೊಬೈಲ್ ಅಲ್ಲಿ ಕನೆಕ್ಟ್ ಮಾಡಿದ್ರಿ. ಸೊ ಆ ಮೊಬೈಲ್ ಇಂದ ನಾವು ಆಪರೇಟ್ ಮಾಡ್ತಾ ಇದ್ರಿ. ಅವಾಗ ಆ ಬ್ಲೂಟೂತ್ ರೋಬೋಟ್ ಏನಾಗ್ತಿತ್ತು, ಬ್ಲೂಟೂತ್ ರೋಬೋಟ್ ಮಾಡಿದ್ರೆ ಅಬ್ಸ್ಟಕಲ್ ಅವಾಯ್ಡ್ ಮಾಡಿದ್ರ. ಬ್ಲೂಟೂತ್ ಯಾ. ಸೊ ಈ ಬ್ಲೂಟೂತ್ ಡಿವೈಸ್ ಬಂದ್ಬಿಟ್ಟು ನಾವು ಮೊಬೈಲ್ ಅಲ್ಲಿ ಕಂಟ್ರೋಲ್ ಮಾಡಿದ್ರಿ. ಓಕೆ, ಸೊ ಫ್ರಂಟ್ ಪ್ರೆಸ್ ಮಾಡಿದಾಗ ರೋಬೋಟ್ ಮುಂದೆ ಹೋಯ್ತು ಅಲ್ವಾ. ಫ್ರಂಟ್ ಪ್ರೆಸ್ ಮಾಡಿದಾಗ ಅದ್ ಹೆಂಗ್ ಕರೆಕ್ಟ್ ಆಗಿ ಮುಂದೆ ಹೋಗ್ತಿದೆ, ಅದಕ್ಕೊಂದು ಪರ್ಟಿಕ್ಯುಲರ್ ಸಿಗ್ನಲ್ ಇರುತ್ತೆ, ಫಾರ್ವರ್ಡ್ ಅಂತ. ಓಕೆ, ಅಂಡ್ ಬ್ಯಾಕ್ ಪ್ರೆಸ್ ಮಾಡಿದಾಗ ಹಿಂದೆ ತಿರುಗುತ್ತೆ, ಹಿಂದಕ್ಕೆ ಬರುತ್ತೆ. ಸೊ ಇವೆಲ್ಲ ವರ್ಕ್ ಆಗೋದು ಒಂದು ಪರ್ಟಿಕ್ಯುಲರ್ ಸಿಗ್ನಲ್ಸ್ ಮೇಲೆ, ಜಸ್ಟ್ ಆಸ್ ಅವರ್ ಹ್ಯೂಮನ್ ಬಾಡಿ. ಸೊ ಇಷ್ಟು ನಿಮ್ಗೆ ಗೊತ್ತಾದ್ರೆ ಮುಂದಿನ ಸೆಷನ್ಸ್ ಅಲ್ಲಿ ನಾವು ಆ ಪರ್ಟಿಕ್ಯುಲರ್ ಸೆನ್ಸರ್ಸ್ ಮೇಲೆ ವರ್ಕ್ ಮಾಡುವಾಗ ನಿಮ್ಗೆ ಇನ್ನ ಒಂದು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಓಕೆ, ಸೊ ಇವಾಗ ಏನೋ ಡೌಟ್ಸ್ ಇದೆಯಾ? ಟೇಕ್ ಒನ್ ಸೆನ್ಸರ್ ಅಂಡ್ ಎಕ್ಸ್ಪ್ಲೈನ್ ಆಲ್ ದಿ ಪಾಸಿಬಲ್ ಯೂಸಸ್ ಇನ್ ಒನ್ ಸೆಷನ್. ಬೆಟರ್ ಇಫ್ ವಿ ಡೂ ವಿತ್ used simultaneously and sound training. It's my opinion, sir. Yes, yes. So actually ಅದೇ ಸರ್ ನಮ್ಮ ಪ್ಲಾನ್ ಇರೋದು. ಸೊ ಬಿಫೋರ್ ಡೂಯಿಂಗ್ ಸಮ್ ಪ್ರಾಜೆಕ್ಟ್ಸ್ ವಿ ಹ್ಯಾವ್ ಟು ಹ್ಯಾವ್ ಸಮ್ ಐಡಿಯಾ ಬಿಹೈಂಡ್ ದಟ್, ರೈಟ್? ಸೊ ಆ ಪ್ರಾಜೆಕ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಮ್ಗೆ ಗೊತ್ತಿರಬೇಕು. ಸೊ ಅದ್ ಹೆಂಗ್ ವರ್ಕ್ ಆಗುತ್ತೆ ಅಂತಾನೆ ಗೊತ್ತಿಲ್ಲದೆ ನಾವು ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಅದ್ರಲ್ಲಿ ಒಂದು ಅರ್ಥ ಇರಲ್ಲ. ಸೊ ಅದ್ರದ್ದು ಒಂದು ಅಂಡರ್ಸ್ಟ್ಯಾಂಡಿಂಗ್ ನಾವು ಮಾಡಿದ್ಮೇಲೆ, ಸೊ ನಾವು ಹ್ಯಾಂಡ್ಸ್ ಆನ್ ಆಗಿ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡುವಾಗ, ಸೊ ಅವಾಗ ನಮ್ಗೆ ಗೊತ್ತಾಗುತ್ತೆ, ಓಕೆ ಇದು ಈ ರೀತಿ ವರ್ಕ್ ಆಗ್ತಿದೆ, ಸೊ ಈ ರೀತಿ ಸಿಗ್ನಲ್ಸ್ ಹೋಗ್ತಿದೆ. ಸೊ ಅದಕ್ಕೋಸ್ಕರನೇ ನಾವು ಈ ಒಂದು ಪರ್ಟಿಕ್ಯುಲರ್ ಸೆಷನ್ ಕಂಡಕ್ಟ್ ಮಾಡಿರೋದು. ಐ ನೋ ಇಟ್ಸ್ ಪ್ರಿಟಿ ಟೂ ಮಚ್ ಆಫ್ ಥಿಯರಿ ಅಂಡ್ ಇಟ್ ಮೈಟ್ ಬೋರ್ ಅಟ್ ಟೈಮ್ಸ್, ಬಟ್ ಸ್ಟಿಲ್ ನಮ್ಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಇದ್ರೆ ಕೂಡ ಮುಂದೆ ನಾವು ಆ ಸೆಷನ್ ಹ್ಯಾಂಡ್ಸ್ ಆನ್ ಸೆಷನ್ ಕಂಡಕ್ಟ್ ಮಾಡುವಾಗ ನಿಮ್ಗೆ ಇನ್ನ ಈಸಿ ಆಗುತ್ತೆ ಅಂತ ನಾವಿದು ಮಾಡಿದ್ದೇವೆ. Any other doubts or queries or suggestions? Please drop in chat box. Yes. So ಕೃಷ್ಣ ಏನ್ ಹೇಳ್ತಾರಂದ್ರೆ, ಲೈಕ್ ಎವ್ರಿ ಡೇ ನಾವು ಒಂದು ಪರ್ಟಿಕ್ಯುಲರ್ ಸೆನ್ಸರ್ ನಾವು ಕಳಿಸ್ತೀವಿ, ಅದು ವರ್ಕಿಂಗ್ ಹೆಂಗಿರುತ್ತೆ ಅಂತ ಗ್ರೂಪ್ಗೆ ಕಳಿಸ್ತೀವಿ. ಓಕೆ ಅಲ್ವಾ ಕೃಷ್ಣ? ಆಮೇಲೆ ರೈಟ್? Hello, sir. ಯಾ Hello, ಮ್ಯಾಮ್. sir. ಯಾ ಮ್ಯಾಮ್. Yeah, actually, in one of your comment, there was some writing. They were saying to explain one sensor at a time so that we can go deep with that sensor and can explain the concept clearly and completely. So Yes. actually, it's a very good idea, sir. If you consider instead of one sensor or 2 or 3 sensors, so that we can understand the concept with examples and with small projects also. Yeah. Thank you. ಬಟ್ ಒನ್ ಮೋರ್ ಥಿಂಗ್ ಇಸ್ ದಟ್ ನಮ್ಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಬರೀ ಎಲೆಕ್ಟ್ರಾನಿಕ್ಸ್ ಮಾತ್ರ ಫೋಕಸ್ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಲೈಕ್ Sorry? ಟೇಕ್ ಒನ್ ಸೆನ್ಸರ್ ಅಟ್ ಎ ಟೈಮ್. It's okay, sir. You can take 2 to 3 sensors, like rain sensors or ultrasonic sensors, and Yeah, yeah. with that, if you show some projects, it will be fixed and in our mind. Like this project, this sensor works in this way. Yeah. Yeah. Yeah, that's what I wanted to say. Yeah. Thank you. Yeah, Yes, ma'am. ma'am. Thanks for suggestion. Even we are planning like that. Like what we are now, what I am planning is that now the thing is that we have to cover not only electronics, we have to cover even art and craft, even mechanicals, even hardware, software, everything. So what if such case, what we can plan is that we will send you. So every day I'll send you a shots.
Like we'll send It should be better. yeah, we'll send you It one should be better. every day. We'll send you one sensor or one output. We'll send every day one shots. Okay. Okay. The thing is that Okay. what you all can do is you can just see the shots, and if possible, we'll send some link also. But sending link is not so guaranteed, but we'll send some link so that you can just see the sensor how it works. So we'll Yeah, not yeah. make those things, but we'll send whichever we find in some YouTubes. Okay. So we'll send those things. ಸೊ ಓಕೆ, ಕನ್ಸಿಡರಿಂಗ್ ದಿಸ್ ಪಾಯಿಂಟ್, ನಾವೇನ್ ಮಾಡೋಣ ಅಂದ್ರೆ ಲೈಕ್ ವಿಲ್ ವರ್ಕ್ ಆನ್ ಅಟ್ ಲೀಸ್ಟ್ 1 or 2 ಸೆನ್ಸರ್ಸ್. ಓಕೆ, ಸೊ ಈ 2 ಸೆನ್ಸರ್ಸ್ ಮೇಲೆ ನಾವೇ ಒಂದು ಪ್ರಾಜೆಕ್ಟ್ ಬಿಲ್ಡ್ ಮಾಡಿ ನಿಮ್ಗೆ ಅದೊಂದು ಸೆಷನ್ ನಾವು ಕಂಡಕ್ಟ್ ಮಾಡ್ತೀವಿ. ಮಾಡಿದ್ಮೇಲೆ ನಾವೇನ್ ಮಾಡ್ಬೋದಂದ್ರೆ ಬೇರೆ ಟೈಪ್ಸ್ ಆಫ್ ಸೆನ್ಸರ್ಸ್ ಇದೆ ಅಲ್ವಾ, ಸೊ ಆ ಸೆನ್ಸರ್ಸ್ ರಿಲೇಟೆಡ್ ಆಗಿರೋ ವಿಡಿಯೋಸ್ ನಾವು ಶೇರ್ ಮಾಡ್ತೀವಿ. ಓಕೆ, ಸೊ ನೀವೇನ್ ಮಾಡ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಸೆನ್ಸರ್ ನ ನೀವೇ ನಿಮ್ ಕಡೆಯಿಂದ ಟ್ರೈ ಮಾಡ್ಕೊಬೇಕು. ಸೊ ನಾವೊಂದು 2 ಪ್ರಾಜೆಕ್ಟ್ಸ್ ಹ್ಯಾಂಡ್ಸ್ ಆನ್ ಜೊತೆಲಿ ಮಾಡಿದ್ರೆ ಮಿಕ್ಕಿರೋ ಪ್ರಾಜೆಕ್ಟ್ಸ್ ನಿಮ್ಗೆ ಮಾಡೋ ಅಷ್ಟು ಒಂದು ಕಾನ್ಫಿಡೆನ್ಸ್ ಬರ್ಬೋದು. ಸೊ ವಿಲ್ ದಿಸ್ ಬಿ ಫೈನ್? Yeah, I guess. Absolutely, sir. This is all what I wanted. Thank you. ಯಾ, ಥ್ಯಾಂಕ್ ಯು ಮ್ಯಾಮ್. Sir, please, you can start the session exactly at 2:15. It will be good, and you can wind up to 3:30. You can take another 15 minutes more to Now what happens is attend that successfully, it's, because 2:15. the lunch hour, it may be it starts 1:30 for 1:30. There will be a students to come. It will become late if you start at exactly 2 o'clock. Please consider this also, sir. Okay, ma'am. So what we can do is that we can drop a poll in WhatsApp. So now ಕಳಿಸ್ತೀವಿ like which time will be better for you all. ಸೊ ಅದರಲ್ಲಿ ಮೆಜಾರಿಟಿ ಯಾವ ಟೈಮಿಂಗ್ ಸೂಟಬಲ್ ಆಗಿರುತ್ತೋ ಅದಕ್ಕೆ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. No sir, we have 10th class after 3. Oh, see, we are already having some. Okay, so let's wind up this session. Next week we'll come up with some other interesting topic. Until then, bye.